ವಿಶ್ವಾಸಿಗಳಾದ ನಾವು ಒಟ್ಟಾಗಿ ಸೇರೋದು ನಿಜವಾಗಿ ಒಂದು ಸೌಭಾಗ್ಯ. ಬೇರೆಯವರು ಸೇರ್ತೀವಿ ನಾವು ಬೇರೆ ಕಡೆ ಎಲ್ಲ, ಅದು ಸೌಭಾಗ್ಯ ಅಂತ ಹೇಳೋಕ್ಕಾಗಲ್ಲ. ಯಾಕಂತೇಳಿದರೆ ಅದು ಈ ಲೋಕಕ್ಕೆ ಸೀಮಿತವಾಗಿರೋದಾಗಿರುತ್ತೆ. ಆದರೆ ಇಲ್ಲಿ ಸೇರೋದು, ವಿಶ್ವಾಸಿಗಳು ಒಟ್ಟಾಗಿ ಸೇರಿ ಯೇಸುವಿನ ನಾಮದಲ್ಲಿ ಸೇರೋದು, ಯೇಸುವನ್ನು ಕೊಂಡಾಡಲು, ಸ್ತುತಿಸಲು, ಅವರ ಜೊತೆ ಮಾತಾಡಲು, ಅವರನ್ನು ಕೇಳಲು, ಅವರ ಸ್ವರವನ್ನು ಆಲಿಸಲು, ಅವರ ಚಿತ್ತವನ್ನು ಅರಿಯಲು. ಯಾಕಂತೇಳಿದರೆ ಅದು ದೊಡ್ಡ ಸೌಭಾಗ್ಯ. ಯಾಕಂತೇಳಿದರೆ ಅವರಿಗೆ ನಮ್ಮ ಬಗ್ಗೆ ಎಲ್ಲವೂ ತಿಳಿದಿದೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹೀ ಈಸ್ ಅವರ್ ಕ್ರಿಯೇಟರ್. ನಮ್ಮ ಸೃಷ್ಟಿಕರ್ತರು ಅವರು. ನಾವು ನಮ್ಮಷ್ಟಕ್ಕೆ ಬಂದಿಲ್ಲ ಈ ಲೋಕಕ್ಕೆ, ಅವರು ಉಂಟು ಮಾಡಿದ್ದು ನಮ್ಮೊಬ್ಬೊಬ್ಬರನ್ನು. ಹೀ ಈಸ್ ಅವರ್ ಸೇವಿಯರ್, ನಮ್ಮ ರಕ್ಷಕರು. ರಕ್ಷಣೆಗೆ ಒಂದೇ ನಾಮ, ಯೇಸು ನಾಮ. ಅವರನ್ನು ಬಿಟ್ಟರೆ ಬೇರೆ ಯಾವ ನಾಮವೂ, ಯಾವ ನಾಮ ಕೂಡ ಇಲ್ಲ. ಆದ್ದರಿಂದ ಬೇರೆ ಕಡೆ ನಮಗೆ ರಕ್ಷಣೆ ಸಿಗಲ್ಲ. ಬೇರೆ ಕಡೆ ನಮ್ಮ ಸೃಷ್ಟಿಕರ್ತನನ್ನು ಅರಿಯೋದಕ್ಕೆ ಸಾಧ್ಯವಿಲ್ಲ. ಬೇರೆ ಎಲ್ಲೂ ಹೋದ್ರು, ಎಲ್ಲೂ ಬೇಕಾದರೂ ಹೋಗಿ ಅಲ್ಲಿ ಅರಿತುಕೊಳ್ಳೋದಕ್ಕೆ ನಮಗೆ ಸಾಧ್ಯವಿಲ್ಲ. ಆದ್ದರಿಂದ ಇದೊಂದು ಸೌಭಾಗ್ಯ. ವಿಶ್ವಾಸಿಗಳಾದ ನಾವು ಒಟ್ಟಾಗಿ ಸೇರಿ, ಅವರ ಆತ್ಮರನ್ನು ಪಡೆದ ನಾವು ಒಟ್ಟಾಗಿ ಸೇರಿ ಸ್ತುತಿಸೋದು, ಅವರನ್ನು ಆರಾಧಿಸೋದು, ಅವರ ಯೋಜನೆಯನ್ನು. ಯಾಕಂತೇಳಿದರೆ ನಮ್ಮ ಕುರಿತಾಗಿ ಯಾರಿಗೆ ಒಳ್ಳೆಯ ಯೋಜನೆ ಇದೆ? ತಂದೆಗೆ, ನಮ್ಮ ಸ್ವರ್ಗದ ಪಿತನಿಗೆ, ಸೃಷ್ಟಿಕರ್ತನಿಗೆ. ಅವ್ರಿಗೆ ಬಿಟ್ಟರೆ ಬೇರೆ ಯಾರಿಗೂ ನಮ್ಮ ಬಗ್ಗೆ ಯೋಜನೆ ಇದ್ದರೂ ಕೂಡ ಅದು ಕೂಡ ನಿಜವಾದ ಯೋಜನೆ ಅಲ್ಲ, ಒಳಿತಿನ ಯೋಜನೆ ಅಲ್ಲ. ನಮ್ಮ ಕುರಿತಾಗಿರುವ ಒಳಿತಿನ ಯೋಜನೆ ಕೇವಲ ನಮ್ಮ ಸ್ವರ್ಗೀಯ ತಂದೆಗಿರೋದ್ರಿಂದ ನಾವು ನಿಜವಾಗಿ ಭಾಗ್ಯವಂತರು, ಅವರ ಸಾನ್ನಿಧ್ಯಕ್ಕೆ ಬಂದಿರೋದು. ಬೇರೆ ಯೋಜನೆಗಳು ಕೂಡ ಸರಿ ಇಲ್ಲ. ಬೇರೆ ಕಡೆ ನಾವು ಸೇರಿದ್ರೂ ಕೂಡ ಅದು ಅರ್ಥ ಇರೋದು ಇಲ್ಲ, ಅರ್ಥರಹಿತವಾಗಿದೆ. ಆದರೆ ಇಲ್ಲಿ ನಾವು ಸೇರೋದು ನಿಜವಾಗಿ ಒಂದು ಅರ್ಥ ಇದೆ. ಅದಕ್ಕೆ ಸೇರೋದಕ್ಕೆ ಒಂದು ಅರ್ಥ ಇದೆ, ಒಂದು ಮೀನಿಂಗ್ ಇದೆ, ಒಂದು ಸೌಭಾಗ್ಯ ಕೂಡ ಹೌದು. ಸೊ ಆದ್ದರಿಂದ ನಾವು ಡಿಸ್ಟ್ರ್ಯಾಕ್ಟ್ ಆಗೋಕ್ಕೆ, ನಮ್ಮ ಮನಸ್ಸು ಇಲ್ಲೇ ಇದ್ದು 100 ಕಡೆ ಹೋಗೋದಕ್ಕೆ ಚಾನ್ಸಸ್ ತುಂಬ ಇದೆ. ಆದ್ದರಿಂದ ನಾವೆಲ್ಲರೂ ಡಿಸ್ಟ್ರ್ಯಾಕ್ಟ್ ಆಗುವ ಎಲ್ಲ ಸಂದರ್ಭಗಳು ನಮ್ಮೆಲ್ಲರಿಂದ ದೂರ ಆಗಲಿ ಅಂತ ಈ ಒಂದು ಸಮಯದಲ್ಲಿ ನಾವು ಪ್ರಾರ್ಥಿಸೋಣ. ಡಿಸ್ಟ್ರ್ಯಾಕ್ಟ್ ಆಗೋದು ಬೇಡ, ನಮ್ಮ ಮನಸ್ಸು ಗಮನ ಬೇರೆ ಕಡೆ ಹೋಗೋದು ಬೇಡ. ಅಪ್ಪನ ಮನೆಗೆ ಬಂದಿದ್ದೇವೆ, ಅಪ್ಪ ನಮ್ಮ ಜೊತೆಯಲ್ಲಿದ್ದಾರೆ. ಸೊ ಈ ಒಂದು ದಿನ ನಾನು ಅಪ್ಪನ ಪ್ರೀತಿಯನ್ನು ಪೂರ್ಣವಾಗಿ ಸವಿಬೇಕು, ಬೇರೆ ಏನು ಬೇಡ. ನಾನು ಅಪ್ಪನ ಮನೆಗೆ ಬಂದಿದ್ದೇನೆ, ಇವತ್ತು ಅಪ್ಪನನ್ನು ನೋಡಬೇಕು. ನಾವು ತವರು ಮನೆಗೆ ಹೋದಾಗ ನಮ್ಮ ತಂದೆ ತಾಯಿನ ತುಂಬ ಆ ಟೈಮಲ್ಲಿ ನಾವು ಹಚ್ಚಿಕೊಂಡಿರ್ತೇವೆ ಅಲ್ವಾ, ಬೇರೆಲ್ಲ ಮರ್ತು ಬಿಡ್ತೇವೆ. ಅಪ್ಪ ಅಮ್ಮನ ಜೊತೆ ಇದ್ದು ಅವ್ರ ಜೊತೆ ಮಾತಾಡ್ತಾ ಇರ್ತೇವೆ, ಖುಷಿ ಕೊಡುತ್ತೆ. ಇಲ್ಲಿ ನಾವು ಬಂದಿರೋದು ಈ ತವರು ಮನೆಗಿಂತ ನಮ್ಮ ಮನೆಯೇ, ಅಪ್ಪನ ಮನೆ ನಮ್ಮ ಮನೆ. ಸೊ ಇಲ್ಲಿ ಬಂದು ವಿಶ್ವಾಸಿಗಳಾದ ನಾವು ಸೇರಿರುವಾಗ ಪ್ರಿಯರೇ, ಬೇರೆ ಡಿಸ್ಟ್ರಾಕ್ಷನ್ಸ್ ಬೇಡ. ಏನೇ ಇದ್ದರೂ ಕೂಡ ನನ್ನ ಅಪ್ಪ ನೋಡ್ಕೊಳ್ತಾರೆ, ಅವ್ರಿಗೆಲ್ಲವೂ ತಿಳಿದಿದೆ, ನನ್ನ ಪರಿಸ್ಥಿತಿ ಗೊತ್ತಿದೆ, ಎಲ್ಲವೂ ಗೊತ್ತಿದೆ. ಸೊ ಈ ಸಮಯದಲ್ಲಿ ಎಲ್ಲ ಡಿಸ್ಟ್ರಾಕ್ಷನ್ಸ್ ದೂರವಾಗಲಿ ಅಂತ ಒಂದು ಸಮಯದಲ್ಲಿ ನಾವು ಪ್ರಾರ್ಥಿಸೋಣ, ಎಲ್ಲರೂ ಪ್ರಾರ್ಥಿಸೋಣ. ಯೇಸು ಸ್ವಾಮಿ ನಮ್ಮನ್ನು ಪ್ರೀತಿ ಮಾಡಿದ್ದಾರೆ ಪ್ರಿಯರೇ. ನಮ್ಮನ್ನು ಪ್ರೀತಿಸೋದಕ್ಕೋಸ್ಕರ ಸ್ವರ್ಗವನ್ನೇ ತೊರೆದು ಬಂದಿದ್ದಾರೆ, ಸ್ವರ್ಗವನ್ನೇ ಬಿಟ್ಟು ಬಂದರು. ನನ್ನನ್ನು ನಿಮ್ಮನ್ನು ರಕ್ಷಣೆಗೆ ತರಲು, ನಮ್ಮನ್ನು ನಿಮ್ಮನ್ನು ತಮ್ಮವರನ್ನಾಗಿಸಲು ಅವರು ನರಕ ಯಾತನೆ ಅನುಭವಿಸಿದ್ರು. ಶಿಲುಬೆಯಲ್ಲಿ ನನ್ನ ಪಾಡು, ನನ್ನ ಯಾತನೆ, ನನ್ನ ಮರಣ, ನನಗೆ ಸಲ್ಲಬೇಕಾದ, ಪಾಪಿಗೆ ಸಲ್ಲಬೇಕಾದ ಮರಣ ಯೇಸು ಕ್ರಿಸ್ತರು ಅನುಭವಿಸಿದ್ರು ಆ ಶಿಲುಬೆಯ ಮೇಲೆ. ಇವತ್ತು ಅವರ ಮನೆಗೆ ನಮ್ಮೊಬ್ಬೊಬ್ಬರನ್ನು ಆಹ್ವಾನಿಸಿದ್ದಾರೆ, ಅವರೇ ನಮ್ಮಲ್ಲಿ ಬಂದು ವಾಸ ಮಾಡಿದ್ದಾರೆ. ಇದು ಒಂದು ನಿಜವಾಗಿ ಸೌಭಾಗ್ಯ ಆಗಿರುವಾಗ, ಪಿಶಾಚಿ ಅನೇಕ ರೀತಿಯ ವಂಚನೆಗಳಿಂದ ನಮ್ಮನ್ನು ವಂಚಿಸಿದ್ದಾನೆ. ಇಲ್ಲಿ ಬಂದಿರುವ ನಾವು ಅನೇಕರು ವಂಚನೆಗೆ ಒಳಗಾಗಿದ್ದೇವೆ, ಅನೇಕರು ಅಜ್ಞಾನಿಗಳಾಗಿದ್ದೇವೆ, ಪಾಪದಲ್ಲಿದ್ದೇವೆ.
ಈ ಒಂದು ದಿನ ನಾವು ಬಂದಿರೋದು ಯೇಸು ಕ್ರಿಸ್ತರ ಬಳಿಗೆ, ನಮಗಾಗಿ ಪಿತನ ಬಲಪಾರ್ಶ್ವದಲ್ಲಿ ಕುಳಿತು ಭಿನ್ನಯಿಸುವ ಯೇಸುವಿನ ಬಳಿಗೆ, ಸಕಲ ಸಾಂತ್ವನವನ್ನು ನೀಡುವ ಪ್ರಭು ಯೇಸುವಿನ ಬಳಿಗೆ ಬಂದಿದ್ದೇವೆ. ನಮ್ಮ ಹೃದಯವನ್ನು ಬಲ್ಲಾತ ಅವರೊಬ್ಬನೇ ಆಗಿದ್ದಾರೆ. ಈ ಒಂದು ಸಮಯದಲ್ಲಿ ನಮ್ಮನ್ನೇ ನಾವು ಬಿಟ್ಟು ಕೊಡೋಣ, ನಾವು ಸ್ತುತಿಸೋಣ. ಬಿಟ್ಟು ಕೊಡೋದಂತ ಹೇಳುವಾಗ ಬೇರೆ ಆಲೋಚನೆಗಳು ಬೇಡ. ನಾವು ವಿಶ್ವಾಸದ ಕಣ್ಣುಗಳಿಂದ ಯೇಸುವನ್ನು ನೋಡೋಣ ಮತ್ತು ಅವರನ್ನೆಲ್ಲರೂ ನಾವು ಒಮ್ಮನಸುಳ್ಳವರಾಗಿ ಸ್ತುತಿಸೋಣ. ಸ್ತೋತ್ರ ಯೇಸು. ಎಲ್ಲರೂ ನಿಮ್ಮ ಬಾಯಿ ತೆರೆದು ಗಟ್ಟಿಯಾದ ಸ್ವರದಿಂದ ಸ್ತುತಿಸಿರಿ. ನಿಮ್ಮ ಕೈಗಳನ್ನು ಮೇಲಕ್ಕೆತ್ತಿ ಸ್ತುತಿಸಿರಿ. ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ ಪಿತನೆ, ಸ್ತೋತ್ರ ಪರಿಶುದ್ಧಾತ್ಮರೇ, ಸ್ತೋತ್ರ ಅಪ್ಪ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಆಬಾ ಫಾದರ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಪರಿಶುದ್ಧಾತ್ಮರೇ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, thank you Father, thank you Holy Spirit. Hallelujah, hallelujah, hallelujah. ಪರಿಶುದ್ಧಾತ್ಮರೇ ಸ್ತೋತ್ರ, ಪಿತನೇ ಸ್ತೋತ್ರ. ವಂದನೆ ಪಿತನೆ, ಆರಾಧನೆ ಪಿತನೆ. ಪರಿಶುದ್ಧಾತ್ಮರೇ ಸಂಪೂರ್ಣವಾಗಿ ನಮ್ಮೆಲ್ಲರನ್ನು ನಿಯಂತ್ರಿಸಿರಿ ಪರಿಶುದ್ಧಾತ್ಮರೇ. ಇಲ್ಲಿರುವ ಪ್ರತಿಯೊಬ್ಬರನ್ನು ನಿಯಂತ್ರಿಸಿರಿ ಪರಿಶುದ್ಧಾತ್ಮರೇ. ವೆಬೆಕ್ಸ್ ಅಲ್ಲಿರುವ ಪ್ರತಿಯೊಬ್ಬರನ್ನು ನೀವು ನಿಯಂತ್ರಿಸಿರಿ ಪರಿಶುದ್ಧಾತ್ಮರೇ. ಪರಿಶುದ್ಧಾತ್ಮರೇ, ಇಂದು ಈ ಸ್ಥಳದಲ್ಲಿ ನಿಮ್ಮ ಚಿತ್ತ ಮಾತ್ರ ನೆರವೇರ್ಬೇಕಪ್ಪ. ನಿಮ್ಮ ಚಿತ್ತಕ್ಕೆ ವಿರುದ್ಧವಾಗಿರುವ ಸಕಲ ಆಲೋಚನೆಗಳು, ಮಾತುಗಳು ಅಪ್ಪ, ಕ್ರಿಯೆಗಳು ಇಲ್ಲಿಂದ ಲಯವಾಗಲಿ ಅಪ್ಪ. ನಿಮ್ಮ ಚಿತ್ತ, ನಿಮ್ಮ ಪರಿಶುದ್ಧ ರಕ್ತ ಇಲ್ಲಿ ಪ್ರೋಕ್ಷಿಸಲ್ಪಡಲಿ ಅಪ್ಪ. ಪ್ರತಿಯೊಬ್ಬರ ಮೇಲೆ, ಇಲ್ಲಿ ಬರುವ ಪ್ರತಿಯೊಬ್ಬರ ಮೇಲೆ, ಇಲ್ಲಿ ಬರಲು ಯಾರಿಗೆಲ್ಲ ಅಡೆತಡೆಗಳಿವೆಯೋ ಅವರ ಮೇಲೆ ಕೂಡ ನಿಮ್ಮ ರಕ್ತ ಸಿಂಪಡಿಸಲ್ಪಡಲಿ. ಅವರು ಇಲ್ಲಿಗೆ ಬರುವಂತಾಗಲಿ ಅಪ್ಪ. ವೆಬೆಕ್ಸ್ ಅಲ್ಲಿ ಕೂಡ ಜಾಯಿನ್ ಆದವರಿಗೆ ಅಪ್ಪ ಆ ರಕ್ಷಣೆಯ ಅನುಭವ ಸಿಗುವಂತಾಗಲಿ ಅಪ್ಪ. ಪರಿಶುದ್ಧಾತ್ಮರೇ ಸ್ತೋತ್ರ, 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 ಸ್ತೋತ್ರ ಅಪ್ಪ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯ. ನಮ್ಮ ಜೊತೆ ಇರುವ ಆತನೇ ಸ್ತೋತ್ರ ಅಪ್ಪ. ಇಮ್ಯಾನ್ಯುಯಲ್ ದೇವರೇ ಸ್ತೋತ್ರ ಅಪ್ಪ. ಥ್ಯಾಂಕ್ ಯು ಅಬ್ಬಾ ಫಾದರ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. Praise the Lord. Praise the Lord. Praise the Lord. ನಿಮಗೆ ಒಂದು ಸುಪರಿಚಿತ ವಾಕ್ಯ, ಪ್ರಕಟಣಾ ಗ್ರಂಥ 3ನೇ ಅಧ್ಯಾಯ. ಯಾವ ವಾಕ್ಯ ಹೇಳಿ ಅಕ್ಕ ಜೋರಾಗಿ. ಈಗೋ, ಎಸ್, ಎಲ್ಲರಿಗೂ ಸುಪರಿಚಿತ ವಾಕ್ಯ. ಈಗೋ ಬಾಗಿಲ ಬಳಿ 3:20, ಪ್ರಕಟಣಾ ಗ್ರಂಥ 3:20. ಈಗೋ ಬಾಗಿಲ ಬಳಿ ನಿಂತು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಸ್ವರವನ್ನು ಕೇಳಿಕೊಂಡು ಬಾಗಿಲನ್ನು ತೆರೆದರೆ ನಾನು ಮನೆಯೊಳಗೆ ಪ್ರವೇಶಿಸುತ್ತೇನೆ, ಅವನ ಸಂಗಡ ಊಟ ಮಾಡುತ್ತೇನೆ ಮತ್ತು ಅವನು ನನ್ನ ಸಂಗಡ ಊಟ ಮಾಡುತ್ತಾನೆ. ಈ ಆಲೋಚನೆ ದೇವರು ಯಾಕೆ ಕೊಡ್ತಾರೆ ಅಂತೇಳಿದರೆ, ದೇವರು ನಮ್ಮ ಬಳಿಗೆ ಬಂದು, ಇದು ದೇವರ ಒಂದು ಇನಿಷಿಯೇಟಿವ್ ಅಂತ ಹೇಳ್ಬೋದು. ದೇವರು ಒಂದು ನಿರ್ಣಯ ಮಾಡಿದ್ದಾರೆ ನಮ್ಮ ಮನೆಗೆ ಬರಲು. ಯಾರು ಮೊದಲು ನಿರ್ಣಯ? ನಾನು ಮಾಡಿಲ್ಲ, ನೀವು ಮಾಡ್ತಾ ಇಲ್ಲ. ಯಾರು ಮಾಡಿರೋದು? ಅವರ ನಿರ್ಣಯ. ಸೊ ಅವರು ನಮ್ಮ ಮನೆಗೆ, ನಮ್ಮ ಹೃದಯದ ಬಳಿಗೆ ಬಂದು ಟಕ ಟಕ ಅಂತ ಬಡಿತಾ ಇದ್ದಾರೆ. ಓಪನ್ ದ ಡೋರ್, ಓಪನ್ ದ ಡೋರ್ ಅಂತ. ಓಪನ್ ದ ಡೋರ್ ಅಂತೇಳಿ ನಮಗೆ ಯೇಸು ಸ್ವಾಮಿ ಬಾಗಿಲು ತಟ್ಟಕ್ಕೆ ಹೇಳ್ತಾ ಇದ್ದಾರೆ. ಸೊ ಇದು ಎಲ್ಲರ ಜೀವಿತದಲ್ಲಿ ಆಗುತ್ತೆ. ಎಲ್ಲರ ಜೀವಿತದಲ್ಲಿ ಯೇಸು ಸ್ವಾಮಿ ಈ ಶುಭ ಸಂದೇಶದ ಮೂಲಕ ತಟ್ತಾ ಇರ್ತಾರೆ. ಸೊ ನನ್ನ ಮನೆಗೂ ಒಂದು ದಿನ ತಟ್ಟಿದ್ರು. ಮನೆ ಅಂತ ಹೇಳುವಾಗ ಈ ಗೋಡೆಗಳಿಗೆ ಅಲ್ಲ, ನನ್ನ ಹೃದಯಕ್ಕೆ, ನನ್ನ ಮನಸ್ಸಿಗೆ. ಸೊ ಹೇಗೆ ತಟ್ಟಿದ್ರು ಅಂತ ಹೇಳುವಾಗ ಒಂದು ಉದಾಹರಣೆ ತಗೊಳ್ಳೋದಾದರೆ, ಮೋಶೆಯನ್ನು ನೋಡೋದಾದರೆ 3ನೇ ಅಧ್ಯಾಯದಲ್ಲಿ ಅವನಿಗೆ ಏನು ತೋರಿಸಿದ್ರು? ಏನು ತೋರಿಸಿ ದೇವರು ಆಕರ್ಷಿಸಿದ್ರು? ಬರ್ನಿಂಗ್ ಬುಷ್, ಉರಿಯುವ ಪೊದೆ. ಕೇಳಿರ್ತೀರ ಕೆಲವರು, ಹೊಸಬ್ರಿದ್ರೆ ವಿಮೋಚನಾ ಕಂಡ 3ನೇ ಅಧ್ಯಾಯದಲ್ಲಿ ಇದೆ. ಸೊ ದೇವರು ಅಲ್ಲಿ ಉರಿಯುವ ಪೊದೆಯನ್ನು ತೋರಿಸಿದ್ರು. ಆ ಪೊದೆ ಉರಿತಾ ಇತ್ತು.
ಆದರೆ ಅದು ಬರ್ನ್ ಆಗ್ತಾ ಇದ್ದಿಲ್ಲ, ಬರ್ನ್ ಅಂತೇಳಿ ಸುಟ್ಟು ಹೋಗ್ತಾ ಇದ್ದಿಲ್ಲ, ಇನ್ನೂ ಹಸಿರಾಗಿಯೇ ಇತ್ತು. ಅದು ಒಂದು ಏನು ಮಾಡಿದ್ರು, ದೇವರು ಅವಳನ್ನು ಆಕರ್ಷಿಸಿದ್ರು. ದೇವರ ಪ್ರೀತಿ ಅಂದರೆ ದೇವರ ಇನಿಷಿಯೇಟಿವ್. ನಾವು ಒಬ್ಬೊಬ್ಬರನ್ನು ಅವರ ಕಡೆಗೆ ಆಕರ್ಷಿಸಿರೋದು ನಮ್ಮ ಒಂದು ಸ್ವಂತ ಪ್ರಯತ್ನ ಅಲ್ಲ, ದೇವರ ಕರೆಯಾಗಿದೆ ಇದು. ಸೊ ದೇವರ ಕರೆ, ನಮ್ಮ ಕರೆ, ನಮಗೆ ದೇವರು ಕರೆದಿರೋದು ಇದೊಂದು ಅವರ ಇನಿಷಿಯೇಟಿವ್ ಆಗಿದೆ. ಈ ರೀತಿಯಲ್ಲಿ ನನ್ನನ್ನು ಮತ್ತು ಇಲ್ಲಿ ಯಾರೆಲ್ಲ ಈ ಕರೆಯನ್ನು ಪಡ್ಕೊಂಡ್ರೋ, ಹೋಗೊಟ್ರೋ, ಬಾಗಿಲು ಓಪನ್ ಮಾಡಿದ್ರೋ, ಖಂಡಿತ ಅವರಿಗೂ ಕೂಡ ಇದು ಅರಿವಿದೆ, ದೇವರ ಇದೊಂದು ಕರೆಯಾಗಿದೆ. ದೇವರು ನನ್ನನ್ನು ಕರೆದಿರೋದು, ನಾವಾಗಿಯೇ ಬಂದಿದ್ದಲ್ಲ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಸೊ ನನ್ನ ಜೀವಿತದಲ್ಲೂ ಕೂಡ ನಾನು ಹೇಳೋದಾದರೆ, ದೇವರು ಒಮ್ಮೆ ಕರೆದ್ರು, ದೇವರು ತುಂಬ ರೀತಿಯಲ್ಲಿ ನನ್ನನ್ನು ಆಕರ್ಷಿಸಿದ್ರು. ಆದರೆ ನನಗೆ ಆಕರ್ಷಣೆ ಮೊದಲಿಗೆ ಅರಿವಾಗಿಲ್ಲ. ನಾನು ಅಂದ್ಕೊಳ್ತೇನೆ, ಒಂದು 18-19 ವಯಸ್ಸಿಗೆ ನಾನು ಕಾಲೇಜ್ ಹೋಗ್ತಾ ಇದ್ದೆ, ಫಸ್ಟ್ ಇಯರ್ ಡಿಗ್ರಿ ಅಥವಾ ಆ ಟೈಮಲ್ಲೇ ಒಂದು ವಾಕ್ಯದ ಒಂದು ಆಸೆ ಹುಟ್ಟಿಸಿದ್ರು. ಈ ವಾಕ್ಯದಲ್ಲಿ ಪವರ್ ಇದೆ, ಏತಕ್ಕಾಗಿ ಪವರ್ ಇದೆ ಅಂತೇಳಿ ನನಗೆ ಅರಿವಿದ್ದಿಲ್ಲ, ಒಂದು ಅಜ್ಞಾನ ಇತ್ತು. ಈ ವಾಕ್ಯವನ್ನು ನಾನು ಯಾಕೆ ಬಳಸಬೇಕು ಅಂತೇಳಿದ್ರೆ, ನನಗೆ ಬೇಕಾದ ಶರೀರ ಸುಖಕ್ಕೆ, ಅಥವಾ ನನಗೆ ಕೆಲವು ಪ್ರಾಬ್ಲಮ್ ಇದೆ ಅಲ್ವಾ, ಆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಬೇಕು, ಅದಕ್ಕಾಗಿ ನಾನು ವಾಕ್ಯ ಓದ್ತಾ ಇದ್ದೆ. ಆವಾಗ ನನಗೆ ಅಜ್ಞಾನ, ಈ ವಾಕ್ಯ ಎಲ್ಲ ಇರೋದು ರಕ್ಷಣೆಗಾಗಿ, ನನ್ನ ಜೀವೋದ್ಧಾರಕ್ಕಾಗಿ, ನನ್ನ ಉದ್ಧಾರಕ್ಕಾಗಿ ಅಂತ ನನಗೆ ಈ ಒಂದು ಅರಿವಿದ್ದಿಲ್ಲ. ನನಗೆ ಅರಿವಿತ್ತು ಏನು ಅಂತೇಳಿದರೆ, ಎಲ್ಲರೂ ಹೇಳ್ತಾರೆ ಈ ವಾಕ್ಯವನ್ನು ಓದಿದರೆ ಏನಾಗುತ್ತೆ, ನನ್ನ ಮನೆಯಲ್ಲಿ ಏನು ಪ್ರಾಬ್ಲಮ್ ಇದೆಯೋ ಅದು ಸಾಲ್ವ್ ಆಗುತ್ತೆ. ನಾನು ಒಂದು ಏನು ಹೇಳ್ತೇವೆ, ಇವಾಗ ಎಜುಕೇಷನ್ ಮಾಡ್ತಾ ಇದ್ದೆ, ಒಳ್ಳೆ ಮಾರ್ಕ್ಸ್ ಸಿಗಬೇಕು, ಎಕ್ಸಾಮ್ ಟೈಮಲ್ಲಿ ಒಳ್ಳೆಯದಾಗಿ ಬರೀಬೇಕು. ಸೊ ಆವಾಗ ನಾನು ವಾಕ್ಯ ಯೂಸ್ ಮಾಡಿದ್ದೀನಿ. ನಾವು ಯಾಕೋಬನ ಪತ್ರ 1ನೇ ಅಧ್ಯಾಯದಲ್ಲಿ, ಜ್ಞಾನದ ಕೊರತೆ ಇರುವವರು ಜ್ಞಾನಕ್ಕಾಗಿ ಮೊರೆ ಇಡಿ ಅಂತ. ನಾನು ಜ್ಞಾನಕ್ಕಾಗಿ, ಈ ಲೋಕದ ಜ್ಞಾನಕ್ಕಾಗಿ ಮೊರೆ ಇಟ್ಟೆ, ನಾನು ಹಂಗೆ ಯೂಸ್ ಮಾಡಿದೆ. ಆದರೆ ಅವತ್ತು ಅಜ್ಞಾನ, ಯಾಕಂತೇಳಿದರೆ ಗೊತ್ತಿಲ್ಲ, ಈ ವಾಕ್ಯಗಳು ಮುತ್ತು ಬೆಳ್ಳಿ ಬಂಗಾರಕ್ಕಿಂತ ಅಮೂಲ್ಯವಾದವುಗಳು, ಈ ಲೋಕದ ಆಶೀರ್ವಾದಗಳಿಗೆ ಅಲ್ಲ. ಇವಾಗ ಯಾರು ಪ್ರಾರ್ಥನೆ ಮಾಡಿಲ್ಲ ಅವರಿಗೂ ಕೂಡ ಡಿಸ್ಟಿಂಕ್ಷನ್ ಸಿಕ್ಕಿಲ್ವಾ? ಅವರು ರ್ಯಾಂಕ್ ಪಡ್ಕೊಂಡಿದ್ದಾರೆ. ಸೊ ನಾನು ಪ್ರಾರ್ಥನೆ ಮಾಡಿ ರ್ಯಾಂಕ್ ಪಡೆಯೋದು ಅದೆಲ್ಲ ನಮ್ಮ ಹೇಡಿತನ, ಅಥವಾ ಏನು ಹೇಳ್ತೇವೆ, ಫೂಲಿಶ್ನೆಸ್ ಅಂತ ಹೇಳ್ತೇವೆ. ನಾವು ಕೇಳೋದು ದೇವರ ಹತ್ರ ಈ ಎಲ್ಲ ವಿಷಯಗಳಿಗಾಗಿ. ಇವಾಗ ದೇವರು ನಮಗೆ ಮಳೆ ಕೊಡಪ್ಪ ಅಂತ ಪ್ರಾರ್ಥಿಸ್ತೀವಿ ನಾವು, ಅಲ್ಲಿ ಯಾರು ಪ್ರಾರ್ಥಿಸಿಲ್ಲ ಅವರಿಗೂ ಮಳೆ ಬರಲ್ವಾ? ಬರುತ್ತೆ. ಸೊ ಅದನ್ನೆಲ್ಲ ಕೇಳೋದು ನನಗೆ ಅನಿಸಿತ್ತು, ಇವಾಗ ಅಂದರೆ ಸತ್ಯದ ಬೆಳಕಿಗೆ ಬಂದ ಮೇಲೆ ನನಗೆ ಅನಿಸಿತ್ತು, ಇದೊಂದು ಮುಟ್ಟಾಳತನ, ಇದೊಂದು ಅಜ್ಞಾನ. ಅಯ್ಯೋ ಇದು ಕೊಡು ಅದು ಕೊಡು ಅಂದರೆ ಲೋಕಕ್ಕೆ ಸಂಬಂಧಪಟ್ಟವುಗಳು. ಯೇಸುಸ್ವಾಮಿ ಬಂದಿರೋದು ಮತ್ತು ನಮ್ಮನ್ನು ಕರೆದಿರೋದು ಅಥವಾ ಅವರ ವಾಕ್ಯಗಳನ್ನು ಕೊಟ್ಟಿರೋದು ನಮ್ಮ ಉದ್ಧಾರಕ್ಕಾಗಿ. ನಾವು ಸ್ವರ್ಗದ ಮಕ್ಕಳಾಗಬೇಕು, ನಾವು ಪಾಪದಿಂದ ಬಿಡುಗಡೆ ಪಡ್ಕೊಳ್ಬೇಕು, ನಾವು ನಿತ್ಯ ಜೀವ ಪಡೀಬೇಕು, ನಾವು ಸ್ವತಂತ್ರರಾಗಬೇಕು, ಈ ಉದ್ದೇಶದಿಂದ ಕೊಟ್ಟಿರುವುದಂತ ನನಗೆ ಫಸ್ಟ್ ಅರಿವಿದ್ದಿಲ್ಲ ಪ್ರಿಯರೇ. ನಾನು ಆದರೂ ಯೇಸುವನ್ನು ಪ್ರೀತಿ ಮಾಡ್ತಾ ಇದ್ದೆ ನನ್ನದೇ ರೀತಿಯಲ್ಲಿ. ಏನು ಮಾಡಿದೆ ಅಂತೇಳಿದರೆ, ನಮ್ಗೆ ಗೊತ್ತು, ಶುಭ ಗುರುವಾರ ಏನು ಮಾಡ್ತಾರೆ ನಮ್ಮ ಚರ್ಚ್ಗಳಲ್ಲಿ ಫಾದರ್ಸ್ಗಳು, ಒಂದು 12 ಜನ ಶಿಷ್ಯರನ್ನು ಸೇರಿಸಿ ಪಾದ ತೊಳಿತಾರೆ. ಸೊ ನಾನು ಕೂಡ ನೋಡಿದೆ, ಪಾದ ತೊಳೆಯೋದನ್ನು ನೋಡಿದಾಗ ಒಂದು ಹೃದಯದಲ್ಲಿ ಒಂದು ಭಾರ, ಅಪ್ಪ ಯೇಸುವೆ, ಅಲ್ಲಿ ಶಿಷ್ಯರ ಸ್ಥಾನದಲ್ಲಿ ನಾನೂ ಇದ್ದೇನೆ, ನೀನು ನನ್ನ ಪಾದ ತೊಳಿತಾ ಇದ್ದೀರಾ, ನೀನು ನನ್ನ ಸೇವೆ ಮಾಡೋದಾ? ಬೇಡ ಯೇಸುವೆ, ನಾನು ನಿನ್ನ ಸೇವೆ ಮಾಡಬೇಕು, ಅಟ್ಲೀಸ್ಟ್ 1 ವರ್ಷ ಆದರೂ ಮಾಡಬೇಕು ನಿನ್ನ ಸೇವೆ ಅಂತ. ಆ ದಿನ ಒಂದು ನನಗೆ ಆಸೆ ಬಂತು. ಸೊ ಡೈರೆಕ್ಟ್ ಸೇವೆ ಮಾಡೋದು ಅಂತ ನಾನು ಅಂದ್ಕೊಂಡೆ. ಸೊ ಡೈರೆಕ್ಟ್ 1 ಇಯರ್ ಅಂತೇಳಿ ನಾನು ನನ್ನ ಡಿಗ್ರಿ ಮುಗಿಸಿದ ತಕ್ಷಣ 1 ವರ್ಷ ನಾನು ಒಂದು ಸೇವೆ ಮಾಡೋದಕ್ಕಾಗಿ ಅಂತ ಎಲ್ಲೋ ಹೋದೆ, ನಾರ್ತ್ ಈಸ್ಟ್ ಇಂಡಿಯಾಕ್ಕೆ ಹೋದೆ. ಅಲ್ಲಿ ಫಾದರ್ಸ್ ಸಿಸ್ಟರ್ಸ್ ಜೊತೆ ಇದ್ದೆ 1 ವರ್ಷ. ಆದರೆ ಪ್ರಿಯರೇ, ಅಲ್ಲಿ ಕೂಡ ನನ್ನ ಅಜ್ಞಾನ, ಸಾರಿ ಟು ಸೇ ಅಜ್ಞಾನನೇ ಇದು. ಯೇಸು ಸ್ವಾಮಿ ಫಸ್ಟ್ ಸೇವೆ ಮಾಡೋದಕ್ಕೆ ನಮ್ಗೆ ಕರೆಯಲ್ಲ. ಫಸ್ಟ್ ಯೇಸು ಸ್ವಾಮಿ ಕರೆಯೋದು ಯಾತಕ್ಕಾಗಿ ಅಂತೇಳಿದರೆ, ದುಡಿದು ಭಾರ ಹೊತ್ತು ಬಳಲಿ ಬೆಂಡಾದ ಸರ್ವ ಜನರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನನ್ನ ಹತ್ರ ಬನ್ನಿ ಅಂತ ಕರಿತಾ ಇರೋದು. ಹೋಗು ಸೇವೆ ಮಾಡು, ಹೋಗು ಇದು ಮಾಡು ಅಂತ ಕರೆದಿಲ್ಲ. ಮಿನಿಸ್ಟ್ರಿಗೆ ಅಲ್ಲ ಫಸ್ಟ್ ಕರೆದಿರೋದು.
ಫಸ್ಟ್ ದೇವರು ಫಸ್ಟ್ ಯೇಸು ಸ್ವಾಮಿ ನನ್ನನ್ನು ಯಾತಕ್ಕಾಗಿ ಕರೆದಿರೋದು ಅಂತ ನನಗೆ ಯಾವಾಗ ಗೊತ್ತಿದ್ದಿಲ್ಲ. ನಾನು ಸೀದಾ ಸೇವೆಗೆ ಹೋದೆ. 1 ವರ್ಷ ನಾನು ನನ್ನ ಯುವ ಪ್ರಾಯ, ನಾನು ಒಂದು 21 ಇಯರ್ಸ್ ಇರ್ಬೋದು. ಆವಾಗ ಸೀದಾ ಹೋಗಿದ್ದೀನಿ. ಜ್ಞಾನ ಇಲ್ಲ ಜಾಸ್ತಿ, ದೇವ್ರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ. ದೇವ್ರ ಜೊತೆ ಇದ್ದರೆ ತಾನೇ ಗೊತ್ತಾಗೋದು. ಏನೋ ಒಂದು ಪ್ರಾರ್ಥನೆ ಮಾಡ್ತೀನಿ, ದಿನ ಮಾಸ್ಗೆ ಹೋಗ್ತೀನಿ, ಅಂದರೆ ಬಲಿಪೂಜೆಗೆ ಹೋಗ್ತೀನಿ, ಮನೆ ಪ್ರಾರ್ಥನೆಗಳು ಏನೆಲ್ಲ ಇದೆಯೋ ಅದೆಲ್ಲ ಮಾಡ್ತೀನಿ. ಆದರೂ ಆ ಯೇಸುವಿನ ಜೊತೆ ಒಂದು ಆತ್ಮೀಯ ಸಂಬಂಧ ಇಲ್ಲ. ಯೇಸು ಸ್ವಾಮಿ ಇವಾಗ ಬಾಗಿಲ ಬಳಿ ತಟ್ತಾ ಇದ್ದಾರೆ. ಬಾಗಿಲು ಓಪನ್ ಮಾಡಿದ್ದೀನಿ, ಓಕೆನಾ, ಯಾವುದೋ ಒಂದು ರೀತಿಯಲ್ಲಿ ಬಾಗಿಲು ಓಪನ್ ಮಾಡಿ ಯೇಸು ಸ್ವಾಮಿಗೆ ಒಂದು ಹಾಲಲ್ಲೋ ಒಂದು ಮೂಲೆಯಲ್ಲೋ ಕೂತ್ಕೊಳ್ಳೋಕ್ಕೆ ಹೇಳಿದ್ದೀನಿ. ಇವಾಗ ಮನೆ ಹೇಳುವಾಗ ಮನೆಯಲ್ಲಿ ಬೆಡ್ರೂಮ್ಸ್ ಇವೆ, ಕಿಚನ್ ಇದೆ, ವಾಶ್ರೂಮ್ ಇದೆ, ಡೈನಿಂಗ್ ಇದೆ, ಮತ್ತು ಈ ರೀತಿ ಇದೆ ನಮ್ಮೆಲ್ಲ. ಆದರೆ ಯೇಸು ಸ್ವಾಮಿಗೆ ಎಲ್ಲಿ ಅವಕಾಶ ಅಂತೇಳಿದರೆ ಅಲ್ಲಿ ಮಾತ್ರ ಒಂದು ಸೀಟ್ ಕೊಟ್ಟು ಅಷ್ಟೇ, ಅಷ್ಟು ದೂರದಲ್ಲಿ ಇದ್ದಾರೆ ಯೇಸು ಸ್ವಾಮಿ. ನಾನು ನನ್ನ ಇದರಲ್ಲಿ ಬ್ಯುಸಿಯಾಗಿದ್ದೀನಿ, ನಾನು ಯೇಸುವನ್ನು ಮೆಚ್ಚಿಸಬೇಕು ಅಂತ. ಅವರ ಆಸೆ ಏನು, ಬಯಕೆ ಏನು ಅಂತ ಗೊತ್ತಿಲ್ಲ. ಸೊ ಬಾಗಿಲು ತಟ್ಟಿದ ಯೇಸುವಿಗೆ ಬಾಗಿಲು ತೆರೆದೆ, ಮನೆಯೊಳಗೆ ಎಂಟ್ರಿ ಕೊಟ್ಟೆ, ಅವರಲ್ಲೇ ಇದ್ದಾರೆ. ನಾನು ಅವರಿಗೆ ಇಲ್ಲಿ ನನ್ನ ಒಂದು, ಇವಾಗ ನಾವು ಹೇಳ್ತೀವಿ ಕಿಚನಿಗೆ ಯಾರು ಬರ್ತಾರೆ, ನಮ್ಮ ಆತ್ಮೀಯರು ಮಾತ್ರ. ಎಲ್ಲರೂ ಕಿಚನಿಗೆ ಬರ್ತಾರೆ, ಗೆಸ್ಟ್ ಬರಲ್ಲ, ಅವರಲ್ಲಿ ಹೊರಗಡೆ ಇರ್ತಾರೆ. ಮತ್ತು ಎಲ್ಲರೂ ಬೆಡ್ರೂಮಿಗೆ ಯಾರು, ನಮ್ಮವರು ಮಾತ್ರ, ನನ್ನ ಗಂಡ, ನನ್ನ ಮಕ್ಕಳು, ನನ್ನ ತಂದೆ ತಾಯಿ ಮಾತ್ರ, ಅಂದರೆ ನನ್ನ ಸಹೋದರರು, ಒಡ ಹುಟ್ಟಿದ ತುಂಬ ಆತ್ಮೀಯವಾದವರು ಮಾತ್ರ. ಸೊ ಅಷ್ಟರ ಮಟ್ಟಿಗೆ ನಾನು ಯೇಸುವನ್ನು ಕರೆದಿಲ್ಲ. ಸೊ ಇಂಥ ಪರಿಸ್ಥಿತಿಯಲ್ಲಿ ನಾನು ಇದ್ದೆ ಸ್ಟಾರ್ಟಿಂಗಲ್ಲಿ. ಎಷ್ಟನೇ ವಯಸ್ಸಿಗೆ ದೇವ್ರು ನನ್ನನ್ನು ಮುಟ್ಟಿದ್ರು ಅಂತ ಹೇಳುವಾಗ ಆ ಆಕರ್ಷಣೆ ಆಗಿರೋದು ಒಂದು 19 ವಯಸ್ಸಿಗೆ 20 ವಯಸ್ಸಿಗೆ ಆಗಿರ್ಬೋದು, 18-19. ಆದರೆ ತುಂಬ ವರ್ಷಗಳು ನಾನು ಯೇಸುವನ್ನು ಒಂದು ಮನೆಯ ಮೂಲೆಯಲ್ಲಿ ಇರಿಸಿದ್ದೇನೆ. ಕೆಲವು ಎಲ್ಡರ್ಸನ್ನು, ಅಜ್ಜಿ ತಾತನನ್ನು, ಅವರು ಓಲ್ಡ್ ಏಜ್ ಆಗಿರುವಾಗ ಸ್ವಲ್ಪ ಗಲೀಜು ಜಾಸ್ತಿ ಮಾಡ್ತಾರೆ. ಸೊ ನಾವು ಎಲ್ಲಿ ಇಡ್ತೀವಿ ಅವ್ರಿಗೆ, ಯಾರು ಕಾಣದ ಪರಿಸ್ಥಿತಿಯಲ್ಲಿ ಒಂದು ಮೂಲೆಯಲ್ಲಿ ಇಡ್ತೀವಿ. ಸೊ ಆ ಪರಿಸ್ಥಿತಿಯಲ್ಲಿ ನನ್ನ ಯೇಸು ಇದ್ದರು. ನಿಜವಾಗಿ ಒಂದು ದುಃಖ, ಈವಾಗ ಜ್ಞಾಪಿಸುವಾಗ ಇದೊಂದು ದುಃಖದ ಸಂಗತಿ. ಆದರೆ ಏನೋ ಒಂದು ಅಜ್ಞಾನ ಟೈಮಲ್ಲಿ, ತುಂಬ ಜನ ಅಜ್ಞಾನದಿಂದ ಈ ಒಂದು ಕೆಲಸ ನಾವು ಇವಾಗಲೂ ಮಾಡ್ತಾ ಇರ್ತೇವೆ. ನಮ್ಮ ಒಂದು ಹಿರಿಯರನ್ನು ಒಂದು ಮೂಲೆ ಗುಂಪಾಗಿ ಮಾಡೋದು, ಅವ್ರನ್ನ ಹೀನಾಯನವಾಗಿ ಅಥವಾ ಕೀಳಾಗಿ ನೋಡೋದು, ಆ ರೀತಿ ಮಾಡ್ತೀವಿ. ಯಾಕೆ ಮಾಡ್ತೀವಿ ಅಂತೇಳಿದರೆ ನಮಗೆ ಅಜ್ಞಾನ ಮತ್ತು ನಮಗೆ ಲೋಕದ ವ್ಯಾಮೋಹಗಳು. ನಾವು ಎಲ್ಲರ ಥರ ಚೆನ್ನಾಗಿರಬೇಕು, ಎಲ್ಲ ಸ್ಟ್ಯಾಂಡರ್ಡ್ ಆಗಿರಬೇಕು, ನಮ್ಮಲ್ಲಿರುವ ಪ್ರಾಬ್ಲಮ್ ಯಾರಿಗೂ ಗೊತ್ತಾಗಬಾರ್ದು ಅಂತ. ಸೊ ಈ ರೀತಿ ಯೇಸು ಅಲ್ಲಿದ್ದರು, ನಾನು ಇಲ್ಲಿದ್ದೆ. ಸೊ ಮನೆಯಲ್ಲಿ ಎಲ್ಲೋ ಮೂಲೆಯಲ್ಲಿ ಇದ್ದರು ಯೇಸು ಸ್ವಾಮಿ. ಸೊ ಹೀಗೆ ಕಂಟಿನ್ಯೂ ಆಯಿತು. ನನಗೆ ಕುಟುಂಬ ಇದೆ. ಈಗ ಮದುವೆಯಾಗಿ ಸುಮಾರು 15 ವರ್ಷ ಆಗಿದೆ, 15-16 ವರ್ಷ. ನನಗೆ 5 ಜನ ಮಕ್ಕಳಿದ್ದಾರೆ. ನನ್ನ ಪತಿ ಜೂಡ್ ಲೋಬೋ ಅಂತ ಇವಾಗ ಆಫೀಸ್ ಕೆಲಸ ಮಾಡ್ತಾ ಇದ್ದಾರೆ. ನಾವು ಬೆಂಗಳೂರಲ್ಲಿ ಇರೋದು. ಸೊ ನನ್ನ ಪ್ರಾರ್ಥನೆ ಎಲ್ಲ ಚೆನ್ನಾಗಿತ್ತು. ನನಗೆ ಒಳ್ಳೆ ಪ್ರಾರ್ಥನೆಯಲ್ಲಿರುವ ಗಂಡ ಬೇಕು, ಮತ್ತು ನಾವು ಎಲ್ಲ ಪ್ರಾರ್ಥನೆಗಳನ್ನು ಮನೆಯಲ್ಲಿ ಚಾಚೂ ತಪ್ಪದೆ ಮಾಡಬೇಕು. ಹೇಗೆ ಒಂದು ಕ್ರಿಶ್ಚಿಯನ್ ಫ್ಯಾಮ್ಲಿ ಇರುತ್ತೋ ಆ ರೀತಿಯಲ್ಲಿ ನನ್ನ ಕುಟುಂಬ ಇತ್ತು. ಸೊ ಹೀಗೆ ಮುಂದುವರಿತಾ ಹೋಯಿತು. ಆದರೆ ಎಲ್ಲೋ ಒಂದು ಕಡೆ ಒಂದು ಆಸೆ, ಅಲ್ಲಿರುವ ಯೇಸು ಜೊತೆ ಜಾಸ್ತಿ ಪರಿಚಯ ಆಗಬೇಕು. ಯಾಕಂತ ಹೇಳಿದರೆ ಅವರು ಅಷ್ಟು ಏನು ಹೇಳ್ತೇವೆ, ಸುಂದರರು. ಕೆಲವು ತುಂಬ ನೋಡೋಕ್ಕೆ ಚೆನ್ನಾಗಿರುವವರು, ತುಂಬ ಪ್ರೀತಿ ಇರುವವರು ಆಗಿರುವಾಗ ಅವ್ರ ಕಡೆಗೆ ಯಾರಾದರೂ ಆಕರ್ಷಿತಗೊಳ್ತಾರೆ. ಸೊ ಇದೇ ನಮಗೆ ಎಲ್ಲರಿಗೂ ಆಗುತ್ತೆ, ನನಗೂ ಇದೇ ಆಯಿತು. ಯಾಕೋ ಗೊತ್ತಿಲ್ಲ ಅಂತ ಹೇಳೋದಕ್ಕಿಂತ ಆಗ ನಿಜವಾಗಿ ಗೊತ್ತಿದ್ದಿಲ್ಲ. ಯೇಸುವಿನ ಒಂದು ಪ್ರೀತಿ ಆಕರ್ಷಣೆ ಮಾಡಿತ್ತು. ನನಗೂ ಕೂಡ ಒಂದು ಆಸೆ ಒಳಗಿಂದ, ಇವರನ್ನು ಅರ್ಥಕೊಳ್ಬೇಕು. ನಾನು ಸೇವೆಗೆ ಡೈರೆಕ್ಟ್ ಇಳಿದು ಬಿಟ್ಟೆ. ಆದರೆ ಆ ಸೇವೆ ಒಳಗಡೆ ಯೇಸು ಇಲ್ಲದೆ ಇದ್ದರೆ ಎಲ್ಲ ವೇಸ್ಟ್ ಅಂತ ನನಗೆ ಗೊತ್ತಿದ್ದಿಲ್ಲ. ನಾನು ಮಾಡಿದೆ ಎಷ್ಟೋ ವರ್ಷಗಳು,
ಒಂದು ವಾಲಂಟಿಯರ್ ಆಗಿ ಕೆಲಸ ಮಾಡೋದಿರ್ಬೋದು, ಕಾಲೇಜ್ ಬಿಟ್ಟು ಮನೆಗೆ ಬಂದಮೇಲೆ ಮನೆಗೆ ಈಸಿಯಾಗಿ ಬರ್ತಾ ಇದ್ದಿಲ್ಲ, ಹಿಂಗೆ ಅಲ್ಲಿ ಚರ್ಚಿಗೆ ಹೋಗೋದು, ಇಲ್ಲಿ ಪ್ರಿನ್ಸಿಪಾಲನ್ನು ಮೀಟ್ ಮಾಡೋದು, ಈ ರೀತಿ ಹುಡುಗ ಹುಡುಗಿಯರ ಒಂದು ಸಭೆ ಇರುತ್ತೆ ಅಲ್ಲಿರೋದು, ಪ್ರಾರ್ಥನೆ ಮಾಡೋದು, ಈ ರೀತಿ ಎಲ್ಲ ಮಾಡ್ತಾ ಇದ್ದೆ. ಆದರೆ ಯೇಸು ಇನ್ನೂ ಕೂಡ ಅಲ್ಲೇ ಇದ್ದರು. ಆದರೆ ಏನು ಹೇಳ್ತೇವೆ ಅಂತೇಳಿದರೆ, ನಮ್ಮ ಕರೆ ಏನಾಗಿತ್ತು ಅಂತೇಳಿ ನಾವೆಲ್ಲರೂ ತಿಳ್ಕೊಳ್ಬೇಕು. ಫಸ್ಟು ನಮ್ಮ ಕರೆ ಏನಾಗಿದೆ, ಟು ಬಿ ವಿತ್ ಹಿಮ್, ಅವ್ರ ಜೊತೆ ಇರೋದಕ್ಕಾಗಿ. ಯೇಸು ಸ್ವಾಮಿ ಶಿಷ್ಯರ ಹತ್ರ ಹೇಳ್ತಾರೆ, ನಾನು ನಿಮ್ಮನ್ನು ಆಯ್ಕೆ ಮಾಡಿರೋದು ಯಾತಕ್ಕಾಗಿ, ನನ್ನ ಜೊತೆ ಇರೋದಕ್ಕಾಗಿ. ಆದರೆ ಈ ಅರಿವಿಲ್ಲ, ನನ್ನ ಜೊತೆ ಫಸ್ಟ್ ಇರು. ಆಗ ನಾವು ಏನು ಮಾಡ್ತೀವಿ, ಯೇಸುವನ್ನು ಅರ್ಥಕೊಳ್ತೀವಿ. ಅವರ ಆಸೆ ಏನು, ಆಕಾಂಕ್ಷೆ ಏನು ಅವ್ರು ಬಯಸ್ತಾರೆ, ಇದನ್ನೆಲ್ಲ ಆ ಜೊತೆ ಇರೋದಕ್ಕೆ ನಾವೇನು ಮಾಡಬೇಕು. ಪೇತ್ರನಿಗೆ ಯೇಸು ಸ್ವಾಮಿ ಹೇಳ್ತಾರೆ, ಮತ್ತಾಯನ 4ನೇ ಅಧ್ಯಾಯದಲ್ಲಿ, ಪ್ರಥಮ ಶಿಷ್ಯರ ಆಯ್ಕೆ, ಅದರಲ್ಲಿ ಪೇತ್ರನನ್ನು ಕೂಡ ಆಯ್ಕೆ ಮಾಡ್ತಾರೆ. ಅದರಲ್ಲಿ 18ನೇ ವಾಕ್ಯದಿಂದ, ಯೇಸು ಸ್ವಾಮಿ ಗಲೀಲಿಯ ಸರೋವರದ ತೀರದಲ್ಲಿ ನಡೆದು ಹೋಗುತ್ತಿದ್ದರು. ಆಗ ಇಬ್ಬರು ಸಹೋದರರನ್ನು ಕಂಡರು. ಇವರೇ ಪೇತ್ರ ಎನಿಸಿಕೊಂಡ ಸೀಮೋನ ಮತ್ತು ಅವನ ಸಹೋದರ ಅಂದ್ರೇಯ. ಬೆಸ್ತರಾದ ಇವರು ಸರೋವರದಲ್ಲಿ ಬಲೆ ಬೀಸುತ್ತಾ ಇದ್ದರು. ನನ್ನನ್ನು ಹಿಂಬಾಲಿಸಿ ಬನ್ನಿ, ನಿಮ್ಮನ್ನು ಮನುಷ್ಯರನ್ನೇ ಹಿಡಿಯುವವರನ್ನಾಗಿ ಮಾಡುವೆನು ಎಂದು ಹೇಳಿ ಯೇಸು ಅವರನ್ನು ಕರೆದರು. ಇವಾಗ ಅಪೊಸ್ತಲರು 12 ಮಾತ್ರ, ನಾನು ಅಪೊಸ್ತಲರಾಗಕ್ಕೆ ಸಾಧ್ಯವಿಲ್ಲ. ಅಂದರೆ ಆ ರೀತಿ ನೋಡೋದಾದರೆ ಆ ಒಂದು ಸ್ಥಾನ, ಒಬ್ಬೊಬ್ಬರಿಗೆ ಒಂದೊಂದು ಕರೆ. ಫಸ್ಟ್ ಕರೆ ನಮ್ಮನ್ನು ಯೇಸು ಸ್ವಾಮಿಯ ಜೊತೆ ಇರೋದಕ್ಕಾಗಿ, ಅವರನ್ನು ಹಿಂಬಾಲಿಸೋದಕ್ಕಾಗಿ. ಅವ್ರ ಜೊತೆ ಇದ್ದರು. 3 ವರ್ಷ ಎಲ್ಲಿದ್ದರು, ಯೇಸು ಸ್ವಾಮಿಯ ಜೊತೆನೇ ನಡೆದರು. ಈವನ್ ಪೌಲ ಕೂಡ, ನಾವು ಪೌಲ ದೊಡ್ಡ ಪ್ರೇಷಿತ ಅಂತ ಹೇಳ್ತೀವಿ. ಯೇಸು ಸ್ವಾಮಿಯ ಜೊತೆ ಆತ ಫಿಸಿಕಲ್ ಆಗಿ ಈ ರೀತಿ ಇದ್ದಿಲ್ಲ, ಆದರೂ ಕೂಡ ಅವನು ನಿಜವಾಗಿ ಒಬ್ಬ ಶ್ರೇಷ್ಠ ಅಪೊಸ್ತಲ ಅಂತಲೇ ಕರಿಬೋದು. ಯಾಕಂತೇಳಿದರೆ 3 ವರ್ಷ ಅವನು ಯೇಸು ಸ್ವಾಮಿಯ ಶಿಷ್ಯರ ಜೊತೆ, ಯೇಸು ಸ್ವಾಮಿ ಸ್ವರ್ಗಾರೋಹಣ ಆದರು, ಅಲ್ಲಿ ಇರುವವರು ಇವಾಗ ಶಿಷ್ಯರಿದ್ದರು, ಪೇತ್ರ ಇವರೆಲ್ಲ. ಸೊ ಇವನಿಗೆ ಒಂದು ದಮಸ್ಕಸ್ ದಾರಿಯಲ್ಲಿ ಯೇಸುವಿನ ಒಂದು ಭೇಟಿ ಆಗುತ್ತೆ, ಎನ್ಕೌಂಟರ್ ಆಗುತ್ತೆ. ಸೌಲನಿದ್ದ, ಅವನು ಪೌಲನಾಗ್ತಾನೆ. ನಮಗೆಲ್ಲರಿಗೂ ಸ್ಟೋರಿ ಗೊತ್ತಿರುತ್ತೆ. ಸೊ ಆ ಸೌಲ ಫಸ್ಟ್ ಎನ್ಕೌಂಟರ್ ಆದಾಗ, ಅಥವಾ ಆ ಯೇಸು ಕ್ರಿಸ್ತರ ಭೇಟಿಯಾದಾಗ, ಮೊದಲು ಆತ ಅರೇಬಿಯಕ್ಕೆ ಹೋದ, 3 ವರ್ಷ ಯೇಸುವಿನ ಜೊತೆ ಕಳೆದ, ಅಂದರೆ ಆತ್ಮಿಕವಾಗಿ ಕಳೆದ. ಸೊ ನಾವೇನು ಮಾಡ್ತೀವಿ, ನಾವಾದರೆ ಒಂದು ಎನ್ಕೌಂಟರ್ ಆದ ತಕ್ಷಣ ಯೇಸುವಿನ ಜೊತೆ ಇದ್ದವರು ಯಾರು, ಪೇತ್ರ, ಅಂದ್ರೇಯ, ಇವರೆಲ್ಲ, ಸ್ತೋಮ, ಇವರೆಲ್ಲ ಇರ್ತಾರೆ. ಸೊ ನಾನು ಹೋಗಿ ಫಸ್ಟ್ ಭೇಟಿ ಮಾಡಿ ಅವ್ರ ಬಗ್ಗೆ ವಿಚಾರಿಸ್ತೀನಿ. ನಾವು ಇವತ್ತೇನು ಮಾಡ್ತೀವಿ ಅಂತ ಹೇಳಿದ್ರೆ, ಬ್ರದರ್ಸ್ ಹಿಂದೆ ಓಡ್ತೀವಿ. ಇವರಿಗೆ ಯೇಸು ಬಗ್ಗೆ ಗೊತ್ತಿದೆ, ಸೊ ಇವರನ್ನು ಹಿಂಬಾಲಿಸಿದರೆ ಒಳ್ಳೆಯದು. ಆ ಥರ ನಾವು ಅವರ ಹಿಂದೆ ಓಡ್ತೀವಿ. ಯಾರ ಹಿಂದೆ ಓಡೋದಲ್ಲ, ಖಂಡಿತ ನಾವು ಸಭೆ ಸೇರೋದನ್ನು ನಿಲ್ಲಿಸಬಾರ್ದು ಈ ರೀತಿಯ. ಆದರೆ ನಾವು ಯೇಸುವಿನ ಜೊತೆ, ವಾಕ್ಯದ ಜೊತೆ ಇರಬೇಕು. ಈ ಸತ್ಯದ ಅರಿವಾಗಿರೋದು ನನಗೆ ಪರ್ಸ್ನಲ್ ಆಗಿ. ನಾನು ಆವಾಗ ಒಂದು 6 ವರ್ಷದ ಹಿಂದೆ ಹೇಳ್ಬೋದು. ಹಾಗಂತ ಹೇಳುವಾಗ ಸುಮಾರು ಒಂದು 18-20ರಿಂದ ಒಂದು 36 ವಯಸ್ಸಿನ ತನಕ ನಾನು ಸುಮಾರು 15-16 ವರ್ಷದ ತನಕ ಯೇಸು ಸ್ವಾಮಿನ ನನ್ನ ಮನೆಯಲ್ಲಿ ಎಂಟ್ರಿ ಕೊಟ್ಟಿದ್ದೀನಿ, ಅಲ್ಲೇ ಕೂರಿಸಿದ್ದೀನಿ. ಅಂದರೆ ಅವರು ನನ್ನ ಒಳಗೆ ಬಂದಿರಲಿಲ್ಲ. ನನಗೆ ಅನಿಸ್ತಾ ಇತ್ತು, ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ನಾನು ಉಪವಾಸ ಮಾಡ್ತಾ ಇದ್ದೀನಿ, ನನ್ನ ಮಕ್ಕಳಿಗೆ ತುಂಬ ಕಟ್ಟುನಿಟ್ಟಾಗಿ ಇದು ಮಾಡು, ಈ ರೀತಿ ಇರು ಅಂತ ಎಲ್ಲ ಹೇಳಿಕೊಡ್ತಾ ಇದ್ದೆ. ಈ ರೀತಿ ಪ್ರಾರ್ಥನೆ ಮಾಡು, ಇದನ್ನು ಓದು, ಇದೆಲ್ಲವನ್ನು ನಾವು ಪಾಲಿಸ್ತಾ ಬಂದ್ವಿ. ಆದರೆ ಯೇಸು ಸ್ವಾಮಿಯ ಹಿಂಬಾಲಕರು ನಾನು, ನನ್ನ ಕುಟುಂಬ ಆಗಬೇಕು ಅಂತ ಯೇಸುವೇ ಒಂದು ಆಕರ್ಷಣೆ ನಮ್ಮೊಳಗೆ ಆವಾಗಲೇ ಹಾಕಿದ್ರು. ಯಾಕಂತೇಳಿ ಈ ಲೋಕ ಆವಾಗ ನೋಡುವಾಗ, ಪಾಪದ ಜೀವಿತ ಎಲ್ಲ ನೋಡುವಾಗ, ಮತ್ತು ಈ ಲೋಕದಲ್ಲಿ ಇರೋದಕ್ಕಿಂತ ನಾವು ಸ್ವಲ್ಪ ಸಪ್ರೇಟ್ ಆಗಿದ್ರೇ ಒಳ್ಳೆಯದು ಅಂತ. ಆದರೆ ಯೇಸುವಿನ ಜೊತೆ, ಯೇಸುವಿನಲ್ಲಿಂತ ಒಂದು ಗೊತ್ತಿದ್ದಿಲ್ಲ. ಆದರೆ ಎಲ್ಲೋ ಒಂದು ಕಡೆ ಇದ್ವಿ. ಒಂದು ಏನು ಹೇಳ್ತೇವೆ, ಒಂದು ಕ್ಯಾಥಲಿಕ್ ಆಗಿ ಹೇಗೆ ಇರ್ತೀವಿ
ಗೊತ್ತು ನಮಗೆ. ತುಂಬ ಒಂದು ಕೆರೆಸ್ಮ್ಯಾಟಿಕ್ ಆಗಿ, ಕ್ಯಾಥಲಿಕ್ ಆಗಿ ನಾವು ಹೇಗಿರ್ತೀವಿ, ಚರ್ಚಿಗೆ ಹೋಗ್ತೀವಿ, ಬಲಿಪೂಜೆ ಅಟೆಂಡ್ ಮಾಡ್ತೀವಿ, ಸಾಯಂಕಾಲ ಆದರೆ ರೋಸ್ರಿ ಮಾಡ್ತೀವಿ. ಸೊ ಈ ರೀತಿಯ ಜೀವನ ಬಿಟ್ಟರೆ ಯೇಸು ಸ್ವಾಮಿಯನ್ನು ನಿಜವಾಗಿ ಒಂದು ನನ್ನ ರಕ್ಷಕ, ಅವರು ಇಲ್ಲಿ ಇರಬೇಕು, ನನ್ನ ಜೀವಿತದ ಬೆಡ್ರೂಮ್ ಎಲ್ಲಿದೆಯೋ, ನನ್ನ ಜೀವಿತದ ಕಿಚನ್ ಎಲ್ಲಿದೆಯೋ, ಡೈನಿಂಗ್ ಹಾಲ್ ಎಲ್ಲಿದೆಯೋ, ಅಲ್ಲಿ ಮೇನ್ ಪ್ಲೇಸ್ ಯೇಸುವಿಗೆ. ನನ್ನ ಮನೆಗೆ ಬಂದಮೇಲೆ ನಾನು ಸಂಪೂರ್ಣವಾಗಿ ಅವರಂತೆ ಆಗಬೇಕು, ಅವರ ಅನುರೂಪಿ ಆಗಬೇಕು ಅಂತ ಒಂದು ಮನವರಿಕೆ ಆಗ ಸಿಕ್ತು ಪ್ರಿಯರೇ. ಯಾವಾಗ ಅಂತೇಳಿದರೆ ಕೋವಿಡ್ ಟೈಮಲ್ಲಿ. ಈ ಒಂದು ವಾಕ್ಯ ಇದೆ, ನೋಡೋಣ. ರೋಮನರಿಗೆ ಬರೆದ 8ನೇ ಅಧ್ಯಾಯ 29ನೇ ವಾಕ್ಯ. ಅಲ್ವಾ? ದೇವರು ಯಾರನ್ನು ತಮ್ಮವರೆಂದು ಮೊದಲೇ ಆರಿಸಿಕೊಂಡರೋ ಅವರನ್ನು ತಮ್ಮ ಪುತ್ರನ ಅನುರೂಪಿಗಳಾಗುವಂತೆ ಆಗಲೇ ನೇಮಿಸಿದ್ದರು. ಸೊ ನನಗೆ ಈ ಸತ್ಯದ ಅರಿವಿದ್ದಿಲ್ಲ. ನಾನು ಪುತ್ರನ ಅಂದರೆ ಯೇಸು ಕ್ರಿಸ್ತರಂತೆ ಮರ್ಲಿನ್ ನಾನು ಆಗಬೇಕು, ಇದೊಂದು ಸತ್ಯದ ಅರಿವಿದ್ದಿಲ್ಲ. ಯಾವಾಗ ಈ ಸತ್ಯ ಗೊತ್ತಾಯಿತೋ ಅಂದರೆ ನಾನು ಕೇವಲ ಯೇಸುವನ್ನು ಅಲ್ಲಿ ಕೂರಿಸೋದಲ್ಲ, ನನ್ನ ಜೀವಿತದ ಒಂದೊಂದು ಕೋಣೆಯಲ್ಲಿ ಯೇಸು ಯಜಮಾನನಾಗಬೇಕು. ಇವಾಗ ತುಂಬ ಕಡೆ ಯಜಮಾನ ಅಂತ ಹೇಳುವಾಗ ಒಂದೊಂದು ಏರಿಯಾದಲ್ಲಿ ಕೊಡ್ತೀವಿ ನಾವು ಯೇಸುವಿಗೆ. ಆದರೆ ಎಲ್ಲ ಏರಿಯಾ ಸಂಪೂರ್ಣ ನನ್ನ ಕುಟುಂಬ ಇರುವಾಗ, ನನ್ನ ಮಕ್ಕಳಿರುವಾಗ, ನನ್ನ ಒಂದು ಗಂಡನ ಜೊತೆ ಸಂಬಂಧ ಇರುವಾಗ, ಅಲ್ಲಿ ಆ ಕುಟುಂಬದಲ್ಲಿ ನನ್ನ ಜೀವಿತ ಇಲ್ಲಿ ಎಷ್ಟು ವರ್ಷಗಳು ಇರುತ್ತೋ, ನಾನು 70 ಬದುಕ್ತೀನೋ, 80 ಬದುಕ್ತೀನೋ, 50ಕ್ಕೆ ಹೋಗ್ತೀನೋ ನನಗೆ ಗೊತ್ತಿಲ್ಲ. ಅಷ್ಟು ವರ್ಷಗಳು ಯೇಸು ನನ್ನ ಜೀವಿತದ ಯಜಮಾನನಾಗಬೇಕು, ಸಂಪೂರ್ಣವಾಗಿ ಯಜಮಾನನಾಗಿದ್ದಾರೆ ಅಂತ ಹೇಳೋಕ್ಕೆ ನಾನು ಅಷ್ಟು ದೊಡ್ಡ ಸಾಕ್ಷಿ ಆಗಿಲ್ಲ ಇನ್ನು. ಆದರೆ ಆಸೆ ಇದೆ. ಎಲ್ಲ ಏರಿಯಾದಲ್ಲಿ ಯೇಸು ಸ್ವಾಮಿ ಡ್ರೈವಿಂಗ್ ಸೀಟಲ್ಲಿ ಇರಬೇಕು, ಡ್ರೈವರ್ ಸೀಟಲ್ಲಿ. ನಮ್ಮ ಕುಟುಂಬದ ಎಲ್ಲ ಏರಿಯಾಗಳಲ್ಲಿ, ನನ್ನ ವೈಯಕ್ತಿಕ ಜೀವಿತದ ಎಲ್ಲ ಏರಿಯಾಗಳಲ್ಲಿ ಯೇಸು ಸ್ವಾಮಿನೇ ರೂಲ್ ಮಾಡಬೇಕು. ಆ ಒಂದು ಆಸೆ ಖಂಡಿತ ನಿಮಗೂ ಇರ್ಬೋದು. ಮೊದಲು ನಾವು ಯೇಸುವಿನವರಾಗಬೇಕು, ಆಮೇಲೆ ಸೇವೆ ಬರೋದು. ಈ ರೀತಿ ಆಗುವಾಗ ತುಂಬ ವಿಷಯಗಳಿವೆ. ಒಂದು ಕುಟುಂಬ ಜೀವಿತ ನಡೆಸುವಾಗ ಇವರು ಹೇಳ್ತಾರೆ, ಸಂತ ಪೌಲರು ಕೊರಿಂಥಿಯನ್ಸ್ 7 ಹೇಳ್ತಾರೆ, ಒಮ್ಮೆ ಕುಟುಂಬ ಅಂತ ಬರುವಾಗ ಅಲ್ಲಿ ಕುಟುಂಬದ ತುಂಬ ಏನು ಹೇಳ್ತೇವೆ ಜವಾಬ್ದಾರಿಗಳಿರ್ತವೆ, ಕಮಿಟ್ಮೆಂಟ್ಸ್ಗಳಿರ್ತವೆ. ಸೊ ಅದರ ನಡುವೆ ಯೇಸುವನ್ನು ಹಿಂಬಾಲಿಸೋದು ಸ್ವಲ್ಪ ಕಷ್ಟನೇ ಅನಿಸುತ್ತೆ. ಯೇಸುವನ್ನು ಪೂರ್ಣವಾಗಿ ಹಿಂಬಾಲಿಸೋದು ಕಷ್ಟ. ಯೇಸು ಬಯಸಿದಂತೆ ಎಲ್ಲ ಮಾಡಬೇಕು ಅಂತ ಆಸೆ ಇದ್ದರೂ ಮಾಡೋಕ್ಕೆ ಆಗಲ್ಲ. ಸೊ ಇದರಲ್ಲಿ ನಾನು ಕೂಡ ಒಬ್ಬಳು. ಹಾಗಂತೇಳಿ ಯೇಸು ನಮ್ಮನ್ನು ದೂರ ತಾಳಲ್ಲ. ನಮ್ಮಿಂದ ಎಷ್ಟಾಗುತ್ತೋ ಅವ್ರ ಜೊತೆ ನಾವು ಇರಬೇಕು, ಅವ್ರು ಬಯಸಿದ್ದನ್ನು ನಾವು ಮಾಡಬೇಕು. ನಮ್ಮ ಕುಟುಂಬ ಜೀವಿತದ ಯಜಮಾನ ಯೇಸು ಆಗಿರಬೇಕು. ಇನಿಷಿಯಲಿ ಅಂದರೆ ಮೊದಲು ಈ ಸತ್ಯದ ಅರಿವು ಅಂದರೆ ಯೇಸು ಕ್ರಿಸ್ತರು ನನ್ನ ಹೃದಯಕ್ಕೆ ಅಥವಾ ಅವರ ಆತ್ಮರು ಹೃದಯಕ್ಕೆ ಬರುವ ಮುಂಚೆ ನನ್ನ ಜೀವಿತದಲ್ಲಿ, ಮದುವೆಯ ಒಂದು ಜೀವಿತದಲ್ಲಿ ಹೇಳುವಾಗ ಮದುವೆ ಜೀವಿತ ಸುಂದರ, ನೋಡುವಾಗ ಎಲ್ಲ ಚೆನ್ನಾಗಿಯೇ ಕಾಣುತ್ತೆ. ಆದರೂ ಕೂಡ ಎಲ್ಲೋ ಒಂದು ಕಡೆ ನಾನು ಬಾಸ್ ಆಗಿದ್ದೆ. ನಾವು ಹೆಂಡತಿಯರು ಬಾಸ್ ಆಗಿರಬಾರ್ದು, ನಮ್ಮ ಗಂಡನಿಗೆ ವಿಧಿಯರಾಗಿ ನಡೀಬೇಕು. ಆದರೆ ನಮ್ಗೆ ಗೊತ್ತಿದ್ದಿಲ್ಲ. ಯಾಕಂತೇಳಿದರೆ ನಾವೆಲ್ಲ ಎಜುಕೇಟೆಡ್ ಅಂತ ಹೇಳ್ತೇವೆ. ತುಂಬ ಎಜುಕೇಷನ್ ಇದ್ದೆ. ಏನು ಕಲಿಸುತ್ತೆ ಅಂತೇಳಿದರೆ ಪ್ರಪಂಚ, ಅಥವಾ ನೀವು ಕಾಲೇಜ್ಗೆ ಹೋದರೆ ನಿಮ್ಗೆ ಏನು ಕಲಿಸ್ತಾರೆ ಅಂತೇಳಿದರೆ, ನೀವು ಬೇರೆ ಬೇರೆ ಸಬ್ಜೆಕ್ಟ್ ತೊಗೊಳ್ಳಿ, ಸ್ಪೆಷಲಿ ಸೈಕಾಲಜಿ, ಕೌನ್ಸ್ಲಿಂಗ್, ಈ ರೀತಿಯಲ್ಲೆಲ್ಲ ತೊಗೊಳ್ಳುವಾಗ ಈಕ್ವಾಲಿಟಿ ಅಂತ ಬರುತ್ತೆ. ಅಲ್ಲಿ ಖಂಡಿತ ದೇವರು ಈಕ್ವಲ್ ಆಗಿಯೇ ನೋಡೋದು, ಎಲ್ಲರೂ ಸ್ಪಿರಿಟ್ ಆಗಿಯೇ ನೋಡ್ತಾರೆ. ದೇವರು ನೋಡುವಾಗ ವೆನ್ ಈ ಕ್ರಿಯೇಟೆಡ್ ಮ್ಯಾನ್ ಆ್ಯಂಡ್ ವುಮೆನ್ ಇನ್ ಈಸ್ ಓನ್ ಇಮೇಜ್ ಆ್ಯಂಡ್ ಲೈಕ್ನೆಸ್, ಗಂಡು ಹೆಣ್ಣು ಇಬ್ಬರನ್ನು ಅವರ ಅನುರೂಪದಲ್ಲಿ ಮಾಡಿದರು ದೇವರು ಮಾಡುವಾಗ. ದೇವರು ಏನು ತಾರತಮ್ಯ ಮಾಡಿಲ್ಲ. ಹಾಗಂತೆ ಹೇಳಿ ಯೇಸು ಕ್ರಿಸ್ತರು ನಮ್ಮ ಒಂದು ಶಿರಸ್ಸಾಗಿದ್ದಾರೆ. ಸೊ ನಮ್ಮ ಕುಟುಂಬಕ್ಕೆ ಗಂಡ ಶಿರಸ್ಸಾಗಿದ್ದಾನೆ. ಆದರೂ ಎಲ್ಲೋ ಒಂದು ಕಡೆ ನಾನು ನನ್ನ ಅಥಾರಿಟಿ ನಡೆಸ್ತಾ ಇದ್ದೆ. ಆದರೆ ಯಾವಾಗ ಸತ್ಯದ ಅರಿವು ಬಂತೋ, ಯೇಸು ನನ್ನ ಒಳಗೆ ಬಂದರು, ನನ್ನ ಗಂಡನಲ್ಲಿ ಬಂದರು, ಆ ಒಂದು ಏನು ಹೇಳ್ತೇವೆ, ಆ ಒಂದು ಪಾಪದ ಸ್ವಭಾವ ಅದರಷ್ಟಕ್ಕೆ ನಾಶವಾಯಿತು.
ನಾನು ತಗ್ಗಿಸಿಕೊಳ್ಬೇಕು, ಅವರಿಗೆ ವಿಧಿಯರಾಗಬೇಕು. ಈಗಲೂ ಕೂಡ ಎಲ್ಲ ಸರಿ ಇದೆ, ಪರ್ಫೆಕ್ಟ್ ಮ್ಯಾರಿಡ್ ಲೈಫ್ ಅಂತ ನಾನು ಹೇಳಲ್ಲ. ಈಗಲೂ ಕೂಡ ನಮ್ಮಲ್ಲಿ ಭಿನ್ನ ಭೇದಗಳು ಇವೆ. ಕೆಲವೊಮ್ಮೆ ಕೆಲವು ಸಂಗತಿಗಳಿಗೆ ಆರ್ಗ್ಯುಮೆಂಟ್ಸ್ ಆಗುತ್ತೆ, ಮಕ್ಕಳ ವಿಷಯದಲ್ಲಿ ಆಗುತ್ತೆ, ಕೆಲವು ಸಂಗತಿಗಳಲ್ಲಿ ಆಗುತ್ತೆ, ಅದೆಲ್ಲ ಆಗುತ್ತೆ. ಆದರೂ ಕೂಡ ನಮ್ಮ ಮಧ್ಯೆ ಯೇಸು ಇರೋದ್ರಿಂದ ಏನಿದೆ ಅಂತ ಹೇಳುವಾಗ ಅಲ್ಲಿ ಕ್ಷಮೆ ಇದೆ, ಅಲ್ಲಿ ಪ್ರೀತಿ ಇದೆ, ಇಮಿಡಿಯೇಟಾಗಿ ರಿಕನ್ಸಿಲಿಯೇಷನ್ ಇದೆ. ಎಷ್ಟು ಹೊತ್ತು ನೋಯ್ಸೋಕ್ಕಾಗಲ್ಲ, ಅವರಲ್ಲೂ ಯೇಸು ಇದ್ದಾರೆ, ನನ್ನಲ್ಲೂ ಯೇಸು ಇರುವಾಗ ಜಾಸ್ತಿ ಹೊತ್ತು ಇಲ್ಲ ಅಲ್ಲಿ. ಮಕ್ಕಳು ಕೂಡ ಇವಾಗ ನಾನು ತಂದೆಯಾಗಿ ತಾಯಿಯಾಗಿ ತಪ್ಪು ಮಾಡಿದರೆ ನನ್ನ ಮಕ್ಕಳಲ್ಲೂ ಕೂಡ ಕ್ಷಮೆ ಕೇಳಬೇಕು. ತಪ್ಪು ಮಾಡದಿದ್ದರೆ ಓಕೆ, ತಪ್ಪು ಮಾಡಿದರೆ ಅದು ಕರೆಕ್ಷನ್ ಕೊಡೋದು ತಪ್ಪು ಅಂತ ಅಲ್ಲ. ಒಂದು ವೇಳೆ ನಮ್ಮಿಂದ ಕೆಲವೊಮ್ಮೆ ದುಡುಕ್ತೀವಿ. ಸೊ ಈ ರೀತಿಯಲ್ಲೆಲ್ಲ ತಗ್ಗಿಸಿ ನಡೆಯೋದಕ್ಕಾಗೋದು ಯೇಸುವಿನ ಆತ್ಮ ನಮ್ಮಲ್ಲಿದ್ದರೆ ಮಾತ್ರ. ಇವಾಗ ಕ್ರಿಶ್ಚಿಯನ್ ಫ್ಯಾಮಿಲಿಯಾಗಿ ಯೇಸುವನ್ನು ಹಿಂಬಾಲಿಸೋದು ನಮ್ಮ ಒಂದು ಪ್ರಯಾರಿಟಿ ಅಂತ ಹೇಳುವಾಗ ಆದ್ಯತೆ. ನಾವು ಕ್ರಿಶ್ಚಿಯನ್ ಅಂತ ಹೆಸರಲ್ವಾ, ಕ್ರಿಶ್ಚಿಯನ್. ನಾವು ಕೊಂಕಣಿಯಲ್ಲಿ ಕ್ರಿಸ್ತ ಹಾವು ಅಂತ ಹೇಳ್ತೀವಿ. ಕ್ರಿಸ್ತ ನಾನು ಅಂತ ಅದರ ಟ್ರಾನ್ಸ್ಲೇಷನ್ ಮಾಡಬೇಕಾದ್ರೆ ಕ್ರಿಸ್ತ ನಾನು, ಕ್ರಿಶ್ಚಿಯನ್, ಐ ಆಮ್ ಕ್ರಿಶ್ಚಿಯನ್, ಕ್ರಿಸ್ತನಿಗೆ ಸೇರಿದವಳು ಹೇಳುವಾಗ. ಸೊ ನಾವು ಕ್ರೈಸ್ತರು ಅಂತ ಹೇಳ್ತೇವೆ. ಕ್ರಿಸ್ತನಿಲ್ಲದ ಅರು ಅಂತ ಹೇಳಿದರೆ ಏನು ಪ್ರಯೋಜನ? ಕ್ರೈಸ್ತರು ಅಂತ ಹೇಳೋಕ್ಕೆ ಯೋಗ್ಯತೆ ನಮಗಿಲ್ಲ. ಕ್ರಿಸ್ತನಿಗೆ ಸೇರಿದವರಾಗಬೇಕಾದ್ರೆ ದೇವರ ವಾಕ್ಯ ರೋಮನರಿಗೆ ಬರೆದ 8ನೇ ಅಧ್ಯಾಯದಲ್ಲಿ ಹೇಳುತ್ತೆ, ಯಾರಲ್ಲಿ ಕ್ರಿಸ್ತ ಯೇಸುವಿನ ಆತ್ಮ ಇಲ್ಲವೋ ಅಂಥವನು ಕ್ರಿಸ್ತ ಯೇಸುವಿಗೆ ಸೇರಿದವನಲ್ಲ. 8ನೇ ಅಧ್ಯಾಯ 9ನೇ ವಾಕ್ಯದ ಒಂದು ಸೆಕೆಂಡ್ ಪಾರ್ಟ್. ಯಾರಲ್ಲಿ ಹೇಳ್ತೀರಾ ಈ ವಾಕ್ಯನ? ಯಾರಲ್ಲಿ ಕ್ರಿಸ್ತನ ಆತ್ಮ ಇಲ್ಲವೋ, ಕ್ರಿಸ್ತ ಯೇಸುವಿನ ಆತ್ಮ ಇಲ್ಲವೋ ಅಂಥವನು ಕ್ರಿಸ್ತ ಯೇಸುವಿಗೆ ಸೇರಿದವನಲ್ಲ. ನನ್ನಲ್ಲಿ ಯೇಸುವಿನ ಆತ್ಮ ಇಲ್ಲದೆ ಹೋದರೆ ನಾನು ಕ್ರೈಸ್ತಳಲ್ಲ. ನಾವು ಪರಿಶೀಲಿಸಿ ನೋಡಬೇಕು, ಯೇಸು ಕ್ರಿಸ್ತರ ಆತ್ಮ ನನ್ನಲ್ಲಿ ಇದ್ದಾರಾ ಇಲ್ಲವಾ ಅಂತ. ಯೇಸು ಕ್ರಿಸ್ತರ ಆತ್ಮ ಇದ್ದರೆ ನಾವು ಯಾರನ್ನು ಮೆಚ್ಚಿಸುತ್ತೇವೆ ಅಂತೇಳಿದರೆ ಯೇಸುವನ್ನು ಮೆಚ್ಚಿಸ್ತೇವೆ, ಯಜಮಾನನನ್ನು ಮೆಚ್ಚಿಸ್ತೇವೆ. ನನ್ನ ಯಜಮಾನ ಯೇಸು, ಅವರನ್ನು ಮೆಚ್ಚಿಸ್ತೇವೆ. ಸೊ ಈ ಕುಟುಂಬದ ಯಜಮಾನ ಸ್ಲೋಲಿಯಾಗಿ ಯೇಸು ಸ್ವಾಮಿ ಬಂದರು, ಯೇಸು ಸ್ವಾಮಿ ಆದರು. ಒಂದೇ ದಿನ ಆಗಿಲ್ಲ, ಪ್ರಾಕ್ಟಿಕಲ್ ಆಗಿ ಆಗೋದು ಇಲ್ಲ. ಒಂದೇ ದಿನಕ್ಕೆಲ್ಲ ಯೇಸುವಿಗೆ ಬಿಟ್ಟು ಕೊಡ್ತೀನಿ ಅಂತೇಳಿ ನಾವು ಯಾರು ಬಿಟ್ಟು ಕೊಡಲ್ಲ. ಯೇಸುವಿನ ಪರಿಚಯ ಆದಾಗ ಅವರ ಪ್ರೀತಿಯ ಮನವರಿಕೆ ಆದಾಗ ಹೇಗೆ ಆಗುತ್ತೆ ಅಂತ ಹೇಳುವಾಗ ಈ ದೇವರ ವಾಕ್ಯದ ಮೂಲಕ, ಶುಭ ಸಂದೇಶದ ಮೂಲಕ ಯೇಸು ಕ್ರಿಸ್ತರು ಯಾತಕ್ಕಾಗಿ ಬಂದರು ಆ ಪ್ರೀತಿಯನ್ನು ಅರಿತಾಗ, ಪ್ರಿಯರೇ ನಿಜವಾಗಿ ನಾನು ಹೇಳ್ತೇನೆ, ಯೇಸು ಕ್ರಿಸ್ತರೇನು ನಾವು ಎಲ್ಲರೂ ಬರಬೇಕು. ಯಾಕೆ ಗೊತ್ತಾ? ಯೇಸು ಕ್ರಿಸ್ತರು ಏನು ಹೇಳ್ತೇವೆ, ಅವರ ಪ್ರೀತಿ ಅರಿವಾದಾಗ ನಾವು ಯಾರು ಕೂಡ ಇವಾಗ ನಾವು ಏನಾಗಿದ್ದೇವೋ ಇರಲ್ಲ, ಹಾಗೆ ನಾವು ಇರಲ್ಲ. ನಾವು ಕ್ರಿಸ್ತ ಯೇಸುವಿನ ಒಂದು ಶಿಷ್ಯರಾಗಿ ಮಾರ್ಪಡ್ತೇವೆ. ನಮ್ಮ ಸ್ವಭಾವಗಳು ಬದಲಾಗುತ್ತೆ. ಇವತ್ತು ನಮ್ಮಲ್ಲಿ ಸ್ವಾರ್ಥ, ಮತ್ಸರ, ದುಂದೌತನ, ಒಬ್ಬರನ್ನು ಕಂಡ್ರೆ ಒಬ್ಬರಿಗೆ ಆಗಲ್ಲ, ತುಂಬ ಜಗಳ, ಈ ಹೊಟ್ಟೆ ಕಿಚ್ಚು, ಕ್ರೋಧ, ಒಂದು ತುಂಬ ರೀತಿಯ ಒಂದು ಹಣದ ವ್ಯಾಮೋಹ, ಈ ರೀತಿಯಲ್ಲಿ ತುಂಬ ರೀತಿಯಲ್ಲಿ ನಾವು ಒಳಗಡೆ ಇವತ್ತು ನೊಂದ್ಕೊಳ್ತಾ ಇದ್ದರೆ, ಒಂದು ಪೀಸಾದ ಒಂದು ಪರಿಸ್ಥಿತಿ ಒಳಗಡೆ ಇದ್ದರೆ ಅಲ್ಲಿ ಪೀಸ್ ಅಥವಾ ಶಾಂತಿ ಕೊಡಲು ಯೇಸು ಸ್ವಾಮಿ ನಮಗೆ ಬೇಕು. ಯೇಸು ಬಂದರೆ ಮಾತ್ರ ನಮ್ಮ ಕುಟುಂಬ ಆನಂದದ ಕುಟುಂಬವಾಗುತ್ತೆ. ಅಲ್ಲಿ ಎಲ್ಲ ಪರ್ಫೆಕ್ಟ್ ಅಂತ ಹೇಳಲ್ಲ, ಇದೊಂದು ಸ್ಯಾಂಕ್ಟಿಫಿಕೇಷನ್ ಸ್ಟೇಜ್ ಅಂತ ಹೇಳ್ತೀವಿ. ಸ್ಯಾಂಕ್ಟಿಫಿಕೇಷನ್ ಸ್ಟೇಜ್ ಅಂತ ಹೇಳಿದರೆ ಪಾವಿತ್ರತೆಯ ಅಲ್ವಾ, ಪರಿಶುದ್ಧ ಜೀವನಕ್ಕೆ ಯೇಸು ಸ್ವಾಮಿ ನಮ್ಮನ್ನು ಕರೆದಿದ್ದಾರೆ. ರಕ್ಷಣೆಗೆ ಯೇಸು ಸ್ವಾಮಿ ನಮ್ಮನ್ನು ಕರೆದಿದ್ದಾರೆ, ರಕ್ಷಣೆ ಕೊಡೋದಕ್ಕಾಗಿ. ಅಂದರೆ ಫಸ್ಟ್ ರಕ್ಷಣೆ ಸಿಗಬೇಕು. ಯೇಸು ನಮ್ಮ ಮನೆಗೆ ಬರಬೇಕಾದ್ರೆ ಮೊದಲು ನಮ್ಮ ಮನೆಯೆಲ್ಲ ಗಲೀಜಿರುತ್ತೆ. ಇವಾಗ ಗೆಸ್ಟ್ ಬರುವಾಗ ನಮ್ಮ ಮನೆ ಗಲೀಜಿಡ್ತೀವ, ಮೊದಲು ಇದ್ದದನ್ನೆಲ್ಲ ತಳ್ಳಬೇಕು. ತುಂಬ ಒಂದು ಸತ್ತ ಹೆಗ್ಗಣದಂತೆ ಒಳಗಡೆ ಇದೆ. ಅದು ಆದಾಮನ ಒಂದು ನೇಚರ್, ಪಾಪ, ಆ ನಮ್ಮ ಹಳೆಯ ಸ್ವಭಾವ ಅಂತ ಹೇಳ್ತೀವಿ ಸಂತ ಕುರಿ. ಫಸ್ಟು ಆ ಒಂದು ನೇಚರ್, ನನ್ನ ಒಂದು ಸತ್ತ ಹೆಗ್ಗಣದ ಅವಸ್ಥೆ ಏನು ಇದೆಯೋ ಅದು ಹೊರಗೆ ಹೋಗಬೇಕು. ಅದು ಯೇಸು ಸ್ವಾಮಿ
ವಿಶ್ವಾಸ ಇಟ್ಟರೆ ಸಾಕು, ನನ್ನಲ್ಲಿರುವ ಆ ಸತ್ತ ಹೆಗ್ಗಣದ ಒಂದು ಅವಸ್ಥೆ ಒಳಗಡೆ ಏನಿದೆಯೋ, ಪಾಪದ ಒಂದು ಆದಾಮನ ಬೇರು ಏನಿದೆಯೋ ಅದನ್ನು ಯೇಸು ಸ್ವಾಮಿನೇ ಕಿತ್ತು ಬಿಸಾಕಿದ್ದಾರೆ. ಆದರೆ ನಾನು ವಿಶ್ವಾಸ ಇಡಬೇಕು. ಆ ವಿಶ್ವಾಸ, ನಾನು ಆ ಶುಭ ಸಂದೇಶವನ್ನು ಈ ರೀತಿ ನಾವು ಸಭೆ ಸೇರುವಾಗ, ಈ ರೀತಿ ವಾಕ್ಯಗಳನ್ನು ಕೊಡುವಾಗ ನಮಗೆ ಸತ್ಯದ ಅರಿವಾಗುತ್ತೆ, ನಮ್ಮಲ್ಲಿ ವಿಶ್ವಾಸ ಅಧಿಕವಾಗುತ್ತೆ. ಆ ವಿಶ್ವಾಸದಿಂದ ಏನಾಗುತ್ತೆ ಅಂತೇಳಿದರೆ, ನನ್ನಲ್ಲಿರುವ ಆ ಒಂದು ಸ್ವಾರ್ಥ, ಭೇದ ಮತ್ತು ಏನೆಲ್ಲ ಇದೆಯೋ ಆ ಒಂದು ಬೇರು ತುಂಬ ಡೀಪ್ ಆಗಿದೆ ಪ್ರಿಯರೇ. ಅದು ಯಾವ ಮನುಷ್ಯನಿಂದ ತೆಗೆಯೋಕ್ಕಾಗೋದಿಲ್ಲ. ನನ್ನ ಸ್ವಂತ ಒಂದು ಪ್ರಯತ್ನದಿಂದ ಕೂಡ ಆ ಬೇರನ್ನು ಕಿತ್ತು ಹಾಕಲು, ಆ ಹೆಗ್ಗಣನ ಕ್ಲೀನ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂತೇಳಿದರೆ ಆ ಸತ್ತ ಒಂದು ಕೊಳೆತ ವಾಸನೆ ಬರುವ ಒಂದು ಪರಿಸ್ಥಿತಿ ಒಳಗಡೆ ಇದೆ. ಅದನ್ನು ಕ್ಲೀನ್ ಮಾಡೋದಕ್ಕೆ ಒಬ್ಬರಿಗೆ ಮಾತ್ರ ಸಾಧ್ಯ. ನಿಮ್ಮಲ್ಲಿ ಎಷ್ಟೇ ದುಡ್ಡು ಇರಲಿ, ಅದರಿಂದ ಕ್ಲೀನ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾವ ಡೆಟಾಲ್ ತನ್ನಿ, ಯಾವ ಡಿಟರ್ಜೆಂಟ್ ತನ್ನಿ, ಯಾವುದೋ ಪರ್ಫ್ಯೂಮ್ ಹಾಕಿ ಮನೆಗೆ ಆ ಕ್ಲೀನ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಒಂದು ಪಾಪದ ಪರಿಸ್ಥಿತಿ ಒಳಗಡೆ ಇರುವ ಅದನ್ನು ಕ್ಲೀನ್ ಮಾಡೋದಕ್ಕೆ ಸಾಧ್ಯ ಒಂದೇ ಯೇಸು ಕ್ರಿಸ್ತರು ಸುರಿಸಿದ ಪರಿಶುದ್ಧ ರಕ್ತಕ್ಕೆ, ಅವರ ಪರಿಶುದ್ಧ ಮರಣಕ್ಕೆ. ಆ ಶಿಲುಬೆಯಲ್ಲಿ ಅವರು ನಮಗಾಗಿ ಪ್ರಾಣ ತ್ಯಾಗ ಮಾಡಿದ್ರಲ್ವ. ನಮಗಾಗಿ ತಂದೆಯಾದ ದೇವರು ತನ್ನ ಏಕೈಕ ಪುತ್ರನನ್ನೇ ಧಾರೆ ಎರೆಯೋದು ಗೊತ್ತು ನಮಗೆ. ಮದುವೆಯಲ್ಲಿ ನಾವು ಹೇಳ್ತೇವೆ, ಮಂಗಳೂರು ಸೈಡಲ್ಲಿ ಧಾರೆ ಇದೆ ಅಂತ ಹೇಳ್ತೇವೆ. ನಂಗೆ ಗೊತ್ತಿಲ್ಲ ಕನ್ನಡದಲ್ಲಿ ಏನು ಹೇಳ್ತೇವೆ ಅಂತ. ಧಾರೆ ಅಂದರೆ ಧಾರೆ ಕೊಟ್ಟು ಬಿಡೋದು, ಇನ್ನಿಲ್ಲ. ಆ ಥರ ಕೊಟ್ಬಿಟ್ರು. ರಕ್ತವನ್ನು ಸಂಪೂರ್ಣವಾಗಿ ಚೆಲ್ಲಿ ಲಾಸ್ಟ್ ಅವ್ರ ಹತ್ರ ನೀರು ಬಂತಂತೆ. ರಕ್ತ ಫುಲ್ ಖಾಲಿ ಆದಮೇಲೆ ಒಂದು ದೇಹದಲ್ಲಿ ನೀರು ಬರುತ್ತೆ. ಸೊ ನೀರು, ಪ್ಲಾಸ್ಮಾ ಅಂತ ಹೇಳ್ತೀವಿ. ಅಷ್ಟಾಗಿ ನಮ್ಮನ್ನು ದೇವರು ಪ್ರೀತಿ ಮಾಡಿದ್ರು. ನಮ್ಮ ಮನೆ ಒಳಗೆ ಬರೋದಕ್ಕೆ ಮಾತ್ರ ಅಲ್ಲ, ನಮ್ಮ ಮನೆಯಲ್ಲಿರುವ ಎಲ್ಲ ಆ ಒಂದು ಗಲೀಜು ಅವಸ್ಥೆ ಇದೆಯಲ್ವ ನಮ್ಮ ಹೃದಯದ, ಅದನ್ನು ಸಂಪೂರ್ಣವಾಗಿ ಬೇರು ಸಹಿತ ಕಿತ್ತಾಕಲು, ಅಂದರೆ ಪಾಪದಿಂದ ಒಂದು ಬಿಡುಗಡೆ ಕೊಡಲು, ಪಾಪ ಕ್ಷಮೆ ಕೊಡಲು, ಪಾಪ ವಿಮೋಚನೆ ಕೊಡಲು. ನಾವೆಲ್ಲರೂ ಪಾಪದ ನಿಮಿತ್ತ ಶಾಪಗ್ರಸ್ತರಾಗಿದ್ದೆವು. ನಾವು ಹೇಳ್ತೇವೆ ಪೂರ್ವಜರು ಮಾಡಿದ ಶಾಪ ಇದೆ, ಕೆಲವರು ಹೇಳ್ತಾರೆ. ಆದರೆ ಆ ಎಲ್ಲ ಪಾಪ ಶಾಪದಿಂದ ಬಿಡುಗಡೆ ಕೊಡಲು ನಾವು ಎಲ್ಲರೂ ನರಕಕ್ಕೆ ಮಾತ್ರ ಹೋಗಲು ಅರ್ಹರು. ಯಾಕಂತೇಳಿದರೆ ನಾವೆಲ್ಲರೂ ಪಾಪಿಗಳೇ. ಪಾಪಿಗೆ ಏನು ಶಿಕ್ಷೆ? ನರಕ, ಮರಣ. ಇಷ್ಟೇ ಶಿಕ್ಷೆ, ಆತನಿಗೆ ಇದೇ ಯೋಗ್ಯತೆ ಇರೋದು. ಅಂಥ ಅಯೋಗ್ಯರಾದ ನಮ್ಮನ್ನು ಬೇಡ, ಈ ಮಗಳು ಸಾಯೋದು ಬೇಡ, ನಾನು ಅವರ ಪರವಾಗಿ ಸಾಯ್ತೇನೆ, ಅವರಿಗೆ ರಕ್ಷಣೆ ಕೊಡೋದಕ್ಕಾಗಿ. ಅವರು ಇಲ್ಲಿ ಸತ್ತು ನರಕಕ್ಕೆ ಹೋಗೋದು ಬೇಡ, ಅವರು ಜೀವಿಸಿ ನಿತ್ಯ ಜೀವಕ್ಕೆ ಬರಬೇಕು, ಜೀವ ಹೊಂದಿ ನಿತ್ಯ ಜೀವಕ್ಕೆ ಅಂದರೆ ಅವರ ಮನೆಯ ಆ ಸ್ಟಿಂಕಿಂಗ್ ಪರಿಸ್ಥಿತಿ ತೆಗೆದು ಯೇಸು ಸ್ವಾಮಿ ಪರ್ಫ್ಯೂಮ್ ಆಗಿ ಒಂದು ಪರಿಮಳವಾಗಿ ನಮ್ಮ ಹೃದಯದಲ್ಲಿ ಬಂದು ವಾಸ ಮಾಡಿದರು. ಒಂದು ಪರಿಮಳ ಇರುವ ಯಾವುದೇ ಒಂದು ಪರಿಸರಕ್ಕೆ ಯಾರಾದರೂ ಆಕರ್ಷಿತರಾಗ್ತಾರೆ. ಇವಾಗ ನಾವು ನೇಚರ್ ಅಂತ ಹೇಳ್ತೇವೆ, ಲಾಲ್ಬಾಗ್ ಆ ಎಲ್ಲ ಪ್ರದೇಶ ನೋಡುವಾಗ, ಗಾರ್ಡನ್, ಬ್ಯೂಟಿಫುಲ್ ಗಾರ್ಡನ್ ಎಲ್ಲ ಇರುವಾಗ ನಾವು ಆಕರ್ಷಿತಗೊಳ್ತೇವೆ. ಯಾಕೆ? ಅಷ್ಟು ಸುಂದರವಾಗಿದೆ. ಈ ಯೇಸು ಸ್ವಾಮಿ ಅಷ್ಟು ಸುಂದರರು, ಅಷ್ಟು ಆಕರ್ಷಿತರು. ಮೋಶೆ ಕೂಡ ಅಲ್ಲಿ ಆಕರ್ಷಿತಗೊಂಡ, ಪ್ರೇಷಿತರು ಕೂಡ ಆಕರ್ಷಿತಗೊಳ್ತಾರೆ. ಇವತ್ತು ನಾವು ಕೂಡ, ನಮಗೆ ಇವತ್ತು ಜವಾಬ್ದಾರಿಗಳಿರ್ಬೋದು, ನಮ್ಮ ಕುಟುಂಬ ಜೀವಿತ ಇರ್ಬೋದು, ಏನೇ ಕೆಟ್ಟು ಹೋದ ಪರಿಸ್ಥಿತಿ ಇರ್ಬೋದು. ಯೇಸು ಸ್ವಾಮಿ ಬಂದಿರೋದೇ ನಮ್ಮಂಥ ಪಾಪಿಗಳಿಗಾಗಿ. ನಾನೇನು ಸೈಂಟ್ ಅಲ್ಲ, ನಾನು ಸೈಂಟ್ ಆಗಿದ್ದಿಲ್ಲ. ಆವಾಗ ಒಂದು ಸೈಂಟಿಗೂ ಕೂಡ ಒಂದು ಪಾಸ್ಟ್ ಲೈಫ್ ಇದೆ, ಕೇಳಿದ್ದೀರಲ್ವಾ? ಎಲ್ಲ ಸಂತರಿಗೂ ಕೂಡ ಒಂದು ಪಾಪದ ಜೀವಿತ ಇದೆ, ಹಳೆಯ ಜೀವಿತ ಇದೆ. ಸೊ ಆ ರೀತಿಯೇ ನನಗೂ ಹಳೆಯ ಜೀವಿತ ಇತ್ತು. ನಾನು ಸಂತಳಾಗಲೇ ಕರೆಯಲ್ಪಟ್ಟವರು ನಾವೆಲ್ಲರೂ. ಇವತ್ತು ಸೈಂಟ್ ಆ್ಯಂಟನಿ ಸ್ಟ್ಯಾಚು, ಸೈಂಟ್ ಫ್ರಾನ್ಸಿಸ್ ಝೇವಿಯರ್ ಸ್ಟ್ಯಾಚು ನಾವೆಲ್ಲ ಇಟ್ಟಿರ್ತೀವಿ ಅಲ್ವಾ? ಯಾಕೆ ಅವರಿಗೆ ಆ ಸ್ಟ್ಯಾಚು ಮಾಡಿ ನಾವು ಅಲ್ಲಿ ಇಟ್ಟಿರ್ತೀವಿ? ಯಾಕಂದರೆ ಅವ್ರು ನೆನಪಿಸೋಕ್ಕೆ. ಆದರೆ ನಾವು ಇವತ್ತು ಅದನ್ನು ದುರ್ಬಳಕೆ ಮಾಡ್ತಾ ಇದ್ದೇವೆ. ಅಲ್ಲಿ ಹೋಗಿ ಏನೋ ಹರಕೆ ಹೊತ್ತು ನಮ್ಮೆಲ್ಲ ಈ ಲೋಕದ್ದೆಲ್ಲ ತೀರಿಸೋಕ್ಕೆ ಏನೆಲ್ಲ ಬೇಕು ನಮಗೆ, ಹೂವಾರ ಹಾಕಿ ಅವರನ್ನಲ್ಲಿ ಇದು ಅದಲ್ಲ. ಅವರನ್ನು ನೋಡಿ ನಾನು ಅವರಂತೆ ಯೇಸುವನ್ನು ಹಿಂಬಾಲಿಸಬೇಕು ಅಂತ ಅಲ್ಲಿ ಇಟ್ಟಿರೋದು ಸಂತರ ಸ್ಟ್ಯಾಚು. ಆದರೆ ನಾವೇನು ಮಾಡಿದ್ದೀವಿ? ನಾವು ಅಜ್ಞಾನಿಗಳಾಗಿದ್ದೇವೆ ಆ ವಿಷಯದಲ್ಲಿ. ಸೊ ನಾನು ಕೂಡ ಅಜ್ಞಾನಿ ಆಗಿದ್ದೆ ಒಂದು ಟೈಮಲ್ಲಿ. ದೇವರಿಗೆ ಸ್ತೋತ್ರ, ಈ ಸತ್ಯದ ಅರಿವು ಬಂದಾಗ ನನಗೆ ರೋಮನರಿಗೆ 1ನೇ ಅಧ್ಯಾಯದಲ್ಲಿ ಇಂಗ್ಲೀಷಲ್ಲಿ ಇದೆ, ನಾವು ಎಲ್ಲರೂ ವಿ ಆರ್ ಕಾಲ್ಡ್ ಟು ಬಿ ಸೇಂಟ್ಸ್ ಅಂತ ಇದೆ. 1ನೇ ಅಧ್ಯಾಯದ 1ನೇ ವಾಕ್ಯದಲ್ಲಿ ವಿ ಆರ್ ಕಾಲ್ಡ್ ಟು ಬಿ ಸೇಂಟ್ಸ್ ಅಂತ. ಇದು ಕನ್ನಡದಲ್ಲಿ ಇಲ್ಲ ಈ ಬೈಬಲಲ್ಲಿ. ಸೊ ಇಂಗ್ಲೀಷ್ ಬೈಬಲಲ್ಲಿ ಇದೆ.
ವಿ ಆರ್ ಕಾಲ್ಡ್ ಟು ಬಿ ಸೇಂಟ್. ಸೊ ನನಗೂ ಒಂದು ಪಾಪದ ಜೀವಿತ ಇತ್ತು, ಕೆಟ್ಟ ಜೀವಿತ. ಎಲ್ರಿಗೂ ಗೊತ್ತಿಲ್ಲ, ಹೊರಗಡೆ ನಾನು ತುಂಬ ಚೆನ್ನಾಗಿ ಕಾಣ್ತಾ ಇದ್ದೆ, ಹಿಂಗೆ ಇದಾಗ್ತಾ ಇದ್ದೆ, ಮಾತೆ ಮರಿಯಳ್ ಥರ ಕಾಣ್ತಾ ಇದ್ದೆ. ಆದರೆ ಒಳಗಡೆ ಪರಿಸ್ಥಿತಿ ಎಲ್ಲಿ ಏಸು ಇದ್ದರು, ತುಂಬ ಸಲ ಹೊರಗಡೆ ಇದ್ದರು, ಆಮೇಲೆ ಹೆಂಗೋ ಒಂದು ಒಳಗಡೆ ಬಂದರು, ಆದರೂ ದುರ್ವಾಸನೆ. ಆದರೆ ಯೇಸುವನ್ನು ಯಾವಾಗ ನಾನು ನನ್ನ ಏಕೈಕ ರಕ್ಷಕ, ನನ್ನ ಬದಲಾಗಿ ಲೋಕಕ್ಕೆ ಅವರು ಬಂದರು, ನನ್ನ ಪಾಪಕ್ಕಾಗಿ ನನ್ನ ಪಾಪವನ್ನು ಅವರು ದೇಹದ ಮೇಲೆ ಹೊತ್ತುಕೊಂಡು ನನಗಾಗಿ ಸತ್ತು ನನಗಾಗಿ ಈಗಲೂ ಕೂಡ ಪುನರುತ್ಥಾನರಾಗಿ ಸ್ವರ್ಗಾರೋಹಣವಾಗಿ ತಂದೆಯ ಬಲಪಾರ್ಶ್ವದಲ್ಲಿ ಇವತ್ತು ಕೂಡ ನನಗಾಗಿ ಭಿನ್ನಯಿಸ್ತಾರೆ ಎಂಬ ಒಂದು ಸತ್ಯದ ಅರಿವು ಬಂದಾಗ, ಇದೆಲ್ಲ ಮೊದಲೇ ಆಗಿಲ್ಲ ಪ್ರಿಯರೇ, ಇದೊಂದು ಪ್ರಾಸೆಸ್ ಅಂತ ಹೇಳಿದೆ. ಈ ಮನವರಿಕೆ ನನಗೆ ಇತ್ತೀಚಿನ 6 ವರ್ಷಗಳಿಂದ ಆಗ್ತಾ ಇದೆ. 6 ವರ್ಷಗಳಿಂದ ನಾನು ಫಸ್ಟ್ ವಾಕ್ಯ ಹೇಳಿದಂತೆ ರೋಮ 8:29, ಕ್ರಿಸ್ತನ ಅನುರೂಪಿ ಆಗಲು ನಮ್ಮನ್ನು ಕರೆದಿದ್ದಾರೆ, ಸಂತರಾಗಲು ನಮ್ಮನ್ನು ಕರೆದಿದ್ದಾರೆ. ಒಂದೇ ಟೈಮಲ್ಲಿ ಆಗಲ್ಲ. ಆದರೆ ಈ ಸತ್ಯದ ಅರಿವು ಸಿಗುವಾಗ ಯೇಸುವಿನ ಕುರಿತಾದ ಜ್ಞಾನ, ಯೇಸುವನ್ನು ನಾವು ಅರಿಬೇಕು, ಅವರನ್ನು ಪ್ರೀತಿ ಮಾಡಬೇಕು, ಅವರ ಸೇವೆ. 3ನೇದು ಸೇವೆ. ನಾವು ಫಸ್ಟ್ ನಾನು ಸೇವೆಗೆ ಇಳಿದೆ, ತಪ್ಪಾಗಿ ಹೋದೆ. ಆದರೆ ಇವಾಗ ನನ್ನ ಆಸೆ ಯೇಸುವನ್ನು ಇನ್ನೂ ಅರಿಬೇಕು, ಇನ್ನೂ ಅವರನ್ನು ಪ್ರೀತಿ ಮಾಡಬೇಕು, ನಂತರ ಸೇವೆ. ಪ್ರೀತಿನೂ ಮಾಡೋಕ್ಕೆ ಎಲ್ಲ ಸಂದರ್ಭದಲ್ಲಿ ಆಗ್ತಾ ಇಲ್ಲ, ಆದರೆ ಬಿಡ್ತಾ ಇಲ್ಲ. ಆಗ್ತಾ ಇಲ್ಲ ಅಂತೇಳಿ ಬಿಟ್ಟು ಓಡ್ತಾ ಇಲ್ಲ. ಬಿದ್ದರೆ ಅಲ್ಲೇ ಪಶ್ಚಾತ್ತಾಪ ಕೇಳಿ ಎದ್ದು ಮತ್ತೆ ನಡೆಯೋದಕ್ಕೆ ದೇವರು ನನಗೆ ಕೃಪೆ ಕೊಟ್ಟಿದ್ದಾರೆ. ಅವ್ರ ಕೃಪೆ ನಮ್ಮನ್ನು ನಡೆಸುತ್ತೆ. ಒಮ್ಮೆ ಯೇಸು ನಮ್ಮ ಮನೆ ಒಳಗೆ ಬಂದರೆ ಅವರು ನಮ್ಮನ್ನು ಬಿದ್ದು ಸಾಯೋದಕ್ಕೆ ಬಿಡಲ್ಲ. ಅವರು ಎಬ್ಬಿಸ್ತಾರೆ. ತಪ್ಪಾಗಿ ಹೋದಾಗ, ಪಾಪದಲ್ಲಿ ಮುಳುಗಿ ಹೋದಾಗ, 7 ಸಲ ನೀತಿವಂತನು ತಪ್ಪಾಗಿ ಹೋದರೂ ಕೂಡ ಅವನನ್ನು ದೇವರು ಎಬ್ಬಿಸ್ತಾರೆ. ಆದರೆ ಅನೀತಿವಂತನಿಗೆ ಒಮ್ಮೆ ಬಿದ್ದರೂ ಮೇಲಕ್ಕೆ ಏಳಕ್ಕೆ ಆಗೋದಿಲ್ಲ. ಆದರೆ ನೀತಿವಂತ ಅಂತ ಹೇಳುವಾಗ ಯಾರ ಜೀವಿತದಲ್ಲಿ ಯೇಸುವಿನ ಆತ್ಮ ಇದ್ದಾರೋ ಅವರಿಗೆ ಖಂಡಿತ ಪ್ರಿಯರೇ ಆ ಸಂತರಾಗಲು ಕೊನೆಯ ತನಕ ಸ್ಥಿರಚಿತ್ತತೆಯಿಂದ ಓಡಲು ಸಾಧ್ಯವಾಗುತ್ತೆ. ಈಗ ನಾನು ಈ ಕುಟುಂಬದಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತ ಹೇಳುವಾಗ, ದೇವರ ಕೃಪೆ ಅಂದರೆ ಯೇಸು ನಮ್ಮ ಮನೆಯ ಯಜಮಾನ ಆಗಿರೋದ್ರಿಂದ ಅವರು ನಡೆಸ್ತಾರೆ. ಕೆಲವೊಮ್ಮೆ ನಾನು ಇನ್ನೂ ಅವಿಧೇಯಳಾಗಿ ಹೋಗ್ತಾ ಇದ್ದೇನೆ. ಇನ್ನೂ ಕೂಡ ಯಾವಾಗ ನಾನು ಅವರ ಆತ್ಮನಿಗೆ ಆ ಡ್ರೈವಿಂಗ್ ಸೀಟ್ ಕೊಡಲ್ವಾ, ನಾನೇ ಡ್ರೈವರ್ ಆಗ್ತೀನಿ, ಆಗ ಎಲ್ಲೆಲ್ಲೋ ಹೋಗುತ್ತೆ ಗಾಡಿ, ಹೋಗ್ತಾ ಇರುತ್ತೆ ಕೆಲವೊಮ್ಮೆ. ಆದರೆ ಗಾಡಿಯ ಒಳಗಡೆನೆ ಇರೋದ್ರಿಂದ ನೀನು ಮಾಡ್ತಾ ಇರೋ ತಪ್ಪು, ಬಾ ವಾಪಸ್ ಅಂತ ಹೇಳ್ತಾ ಇರ್ತಾರೆ. ಸೊ ಇವಾಗ ನಾನು ಹೋಗೋದು ಎಲ್ಲಿ? ನಿತ್ಯ ಜೀವದ ಕಡೆಗೆ. ಯೇಸು ಸ್ವಾಮಿ ಎಲ್ಲಿ ಕರ್ಕೊಂಡು ಹೋಗ್ತಾರೆ ನಮ್ಮನ್ನು? ನಿತ್ಯ ಜೀವದ ಕಡೆಗೆ, ಆ ಪರಿಪೂರ್ಣ ನಿತ್ಯ ಜೀವ ಕೊಡೋದಕ್ಕಾಗಿ. ಸೊ ಆ ಹೋಗುವ ಸಮಯದಲ್ಲಿ ಅಲ್ಲಿ ಇಲ್ಲಿ ಬೀಳುಗಳು ಆಗ್ತಾ ಇರ್ತವೆ. ಆದರೂ ಕೂಡ ನಮ್ಮ ಬೋಟಲ್ಲಿ ಯಾರಿದ್ದಾರೆ? ಯೇಸು ಇದ್ದಾರೆ. ಆ ಬೋಟಲ್ಲಿ ಯೇಸು ಇರುವಾಗ ಬಿರುಗಾಳಿ ಬರುತ್ತೆ, ಎಲ್ಲ ಅಪ್ಪಳಿಸುತ್ತೆ, ಎಲ್ಲ ಬರ್ತಾ ಇರುತ್ತೆ. ಆದರೆ ಅಲ್ಲಿ ನಡೆಸ್ತಾ ಇದ್ದಾರೆ ದೇವರಿಗೆ ನಿಜವಾಗಿ ಸ್ತೋತ್ರ. ಈಗ ಒಂದೇ ಉದ್ದೇಶ, ನನ್ನ ಮಕ್ಕಳಿಗೂ ಕೂಡ ದೊಡ್ಡ ಡಾಕ್ಟರ್, ಇಂಜಿನಿಯರ್ ಮಾಡಬೇಕು ಅಥವಾ ಬೇರೆ ಯಾವ ಒಂದು ಆಸೆ ಇಲ್ಲ. ಒಂದೇ ಆಸೆ, ನನ್ನ 5 ಮಕ್ಕಳು ಕೂಡ ಯೇಸು ಕ್ರಿಸ್ತರ ಆತ್ಮರನ್ನು ಪಡ್ಕೊಂಡು ಯೇಸುವಿಗಾಗಿ ಕೊನೆಯ ತನಕ ಜೀವಿಸಬೇಕು. ಯಾವುದೇ ಒಂದು ಎಲ್ಲೇ ಇದ್ದರೂ ಕೂಡ ಅವರು ಯೇಸುವಿನ ಹಿಂಬಾಲಕರಾಗಿ ಜೀವಿಸಬೇಕು. ನನ್ನ ಮತ್ತು ನನ್ನ ಗಂಡನ ಇದೇ ಒಂದು ಆಸೆ ಆಗಿದೆ. ಮತ್ತು ಅದಕ್ಕಾಗಿಯೇ ಅದರ ಪ್ರಕಾರನೇ ಜೀವಿಸಲು ಅವರಿಗೆ ಒಂದು ಪ್ರಾರ್ಥನೆಗೆ ಪ್ರೋತ್ಸಾಹ ಕೊಡೋದು. ಪ್ರಾರ್ಥನೆ ಎಲ್ಲ ಪ್ರಾರ್ಥನೆ ಅಲ್ಲ, ಎಲ್ಲಿ ಯೇಸುವಿನ ಕುರಿತಾದ ನಿಜವಾದ ಅರಿವು ಸಿಗುತ್ತೋ ಅಲ್ಲಿ ನಾವು ಕಳಿಸ್ಕೊಡ್ತಾನೆ ಇರ್ತೇವೆ. ಮತ್ತು ಆ ಒಂದು ಇದರಲ್ಲಿ ಮನೆಯಲ್ಲಿ ಮಕ್ಕಳ ಜೊತೆ ಬೈಬಲ್ ಸ್ಟಡಿ ಮಾಡೋದು. ಮತ್ತು ನಾನು ಸ್ವಾರ್ಥಿಯಾಗಿ ನನ್ನ ಕುಟುಂಬ ರಕ್ಷಣೆ ಅಂದರೆ ಸಾಲದು, ನಾನು ಎಷ್ಟು ಕುಟುಂಬಗಳು ರಕ್ಷಣೆಗೆ ಬರಬೇಕು ಅಂತ ದೇವರು ಆಸೆಯನ್ನು ಹಾಕಿದ್ದಾರೆ. ಸೊ ಅದರ ಪ್ರಕಾರ ಸ್ವಲ್ಪ ಇಷ್ಟೇ ಕೆಲಸ ಮಾಡೋಕ್ಕಾಗ್ತಾ ಇದೆ. ಸೊ ಇದೆಲ್ಲ ಆಗಿರೋದು ಅವರ ಕೃಪೆಯಿಂದ, ಅವರೇ ನನ್ನ ಜೀವಿತದಲ್ಲಿ ಬಂದಿರೋದ್ರಿಂದ. ಪ್ರೈಸ್ ದ ಲಾರ್ಡ್. ಥ್ಯಾಂಕ್ ಯು.